ಪ್ರಾರ್ಥನೆ ಹೃತ್ಪೂರ್ವಕತೆಯ ಅಭ್ಯಾಸದಲ್ಲಿ ಮೂರನೇ ಮುಖ್ಯವಾದ ಅಂಗವೆಂದರೆ ನಾವು ದಿನಕ್ಕೆ 2 ಸಲ ಸಲ್ಲಿಸುವ ಒಂದು ನಿರ್ದಿಷ್ಟ ಪ್ರಾರ್ಥನೆ. ಆದರೂ ನಮ್ಮ ಹೃದಯದ ಪ್ರೇರಣೆಗಳ ಪ್ರಕಾರ ನಾವು ಪ್ರಾರ್ಥನೆಯನ್ನು ಯಾವಾಗ ಬೇಕಾದರೂ ಸಲ್ಲಿಸಬಹುದು. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಸಾಮಾನ್ಯವಾಗಿ 2 ಸತಿ ಮಾಡ್ತೀವಿ, ಬಟ್ ಅದನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಪ್ರಾರ್ಥನೆಯು ಆಧ್ಯಾತ್ಮಿಕತೆಯ ಹೃದಯದ ಬಡಿತ. ಅಂಡರ್ಲೈನ್ ಮಾಡ್ಕೊಳ್ರಿ, ಅದು ಪರೀಕ್ಷೆಗೆ ಬರುತ್ತೆ. ಆಧ್ಯಾತ್ಮಿಕತೆಯ ಹೃದಯದ ಬಡಿತ ಪ್ರಾರ್ಥನೆ. ಹಲವು ರೀತಿಯ ಆಧ್ಯಾತ್ಮಿಕ ಸಂಪ್ರದಾಯಗಳ ನಡುವೆ ಪ್ರಾರ್ಥನೆಯ ಸರ್ವೇ ಸಾಮಾನ್ಯವಾದ ವಿಷಯ. ಅದರ ಉದ್ದೇಶ ಮತ್ತು ಅಭ್ಯಾಸ ಹಲವು ರೂಪಗಳಲ್ಲಿ ಪಡೆದುಕೊಂಡಿದ್ದರೂ ಪ್ರಾರ್ಥನೆ ನಮಗಿಂತಲೂ ಉನ್ನತ ಮಟ್ಟದಲ್ಲಿರುವ ಯಾವುದೋ ಒಂದರ ಜೊತೆಗೆ ನಮ್ಮನ್ನು ಸಂಪರ್ಕಿಸಲು ಅತ್ಯಗತ್ಯವಾದ ಒಂದು ಕೊಂಡಿಯಾಗಿ ಉಳಿದಿದೆ. ಅದನ್ನ ಅಂಡರ್ಲೈನ್ ಮಾಡ್ಕೊಳ್ರಿ. ಹಲವಾರು ರೂಪ ಇರಬಹುದು, ಆದರೆ ಅದರ ಮೂಲ ಉದ್ದೇಶ ಒಂದೇನೆ. ಪ್ರಾರ್ಥನೆ ನಮಗಿಂತಲೂ ಉನ್ನತ ಮಟ್ಟದಲ್ಲಿರುವ ಯಾವುದೋ ಒಂದರ ಜೊತೆ ನಮ್ಮ ಸಂಪರ್ಕವನ್ನು ಏರ್ಪಡಿಸಲು ಅತ್ಯಗತ್ಯವಾದಂಥ ಒಂದು ಕೊಂಡಿಯಾಗಿದೆ. ನಾವು ಪ್ರಾರ್ಥನೆಯನ್ನು ಸರಿಯಾದ ಮನೋಭಾವದಿಂದ ಮಾಡಿದರೆ ಅದು ತನ್ನನ್ನೇ ತಾನು ಮೀರಿ ಒಂದು ಅಸ್ತಿತ್ವವಾಗಿ ರೂಪುಗೊಳ್ಳುವುದು, ನಮ್ಮ ಎಲ್ಲ ಚಟುವಟಿಕೆಗಳನ್ನು ವ್ಯಾಪಿಸುವ ಒಂದು ಶಾಶ್ವತವಾದ ಪ್ರಾರ್ಥನಾಮಯವಾದ ಸ್ಥಿತಿಯನ್ನು ತಲುಪುವುದು. ಪ್ರಾರ್ಥನೆ ಸರಿಯಾಗಿ ಮಾಡಿದ್ದೆ ಆದರೆ ಸರಿಯಾದಂಥ ಮನೋಭಾವದಲ್ಲಿ ಮಾಡಿದ್ದಾಯ್ತು ಅಂತಂದ್ರೆ ಪ್ರಾರ್ಥನೆಯಿಂದ ನಾವು ಪ್ರಾರ್ಥನಾಮಯ ಸ್ಥಿತಿಯಲ್ಲಿ ನಾವು ನೆಲೆಗೊಳ್ತೀವಿ. ಕಾಡಿನಲ್ಲಿ ನಡೆಯುವಾಗ ನಾನು ರಾಜೆಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಪ್ರಾರ್ಥನೆ ಎಂದರೆ ಏನು? ಅದು ಹೃದಯದೊಳಗಿನ ರೋದನ. ಅಂಡರ್ಲೈನ್ ಮಾಡ್ಕೊಳ್ರಿ ಎಂದರು ದಾಜಿ. ಹೃದಯದ ಭಾವನೆಯನ್ನು ತರ್ಕ ಮಾಡುವ ಮನಸ್ಸಿನಿಂದ ನಿಭಾಯಿಸಲಾಗದು. ಸಾಮಾನ್ಯವಾಗಿ ನಮಗೆ ಏನೋ ಒಂದು ಕೊರತೆ ಉಂಟಾದಾಗ ನಾವು ಪ್ರಾರ್ಥಿಸುತ್ತೇವೆ. ನಾವು ತಡೆದುಕೊಳ್ಳಲು ಅಸಾಧ್ಯವಾದಾಗ ಗಂಭೀರವಾದ ಪರಿಸ್ಥಿತಿಗಳಲ್ಲಿ ಪ್ರಾರ್ಥನೆ ಮಾಡುವುದು ಸಹಜ. ಆದರೆ ನಾವು ಸಂತೋಷ ಆನಂದ ಪರವಶರಾದ ಕ್ಷಣದಲ್ಲಿ ನಾವು ದೈವಿಕ ಧನ್ಯವಾದವನ್ನು ಅರ್ಪಿಸಲು ಉದ್ಯುಕ್ತರಾದಾಗ ನಮ್ಮ ಅನುಭವವೂ ಸಹ ಒಂದು ಪ್ರಾರ್ಥನೆಯಾಗುತ್ತದೆ. ನಾವು ಸಾಮಾನ್ಯವಾಗಿ ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತೀವಿ. ನಮಗೆ ಆನಂದ ಪರವಶವಾದಾಗ, ಸಂತೋಷವಾದಾಗ ನಾವೇನಾದರೂ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಅದು ನಮ್ಮ ಅನುಭವನೇ ಒಂದು ಪ್ರಾರ್ಥನೆ ಆಗ್ಬಿಡುತ್ತೆ. ಈ ಸಂದರ್ಭದಲ್ಲಿ ನೀವು ಏನನ್ನೂ ಕೇಳುತ್ತಿರುವುದಿಲ್ಲ. ನೀವು ನಿಮ್ಮ ದುಃಖವನ್ನು ಅಂತರಂಗದ ಮೊರೆತದಿಂದ ಹಂಚಿಕೊಂಡಂತೆ ನೀವು ನಿಮ್ಮ ಸಂತಸವನ್ನು ಕೂಡ ಹಂಚಿಕೊಳ್ಳುತ್ತಿದ್ದೀರಿ. ಎಷ್ಟು ಸತಿ ಯಾರು ಅಭ್ಯಾಸ ಮಾಡಿದಿರಿ ಸಂತೋಷವಾಗಿದ್ದಾಗ ದೇವರನ್ನ ನೆನೆಸ್ಕೊಳ್ಳೋದು? ಸಾಮಾನ್ಯವಾಗಿ ದುಃಖವಾಗಿದ್ದಾಗ ದೇವರನ್ನ ನೆನೆಸ್ಕೊಳ್ಳೋದು ಎಲ್ರಿಗೂ ಅಭ್ಯಾಸವಾಗಿದೆ. ಸಂತೋಷವಾಗಿದ್ದಾಗ ಎಷ್ಟು ಜನ ನೆನೆಸ್ಕೊಂಡಿದ್ದೀರಿ? ಬಹಳ ಕಡಿಮೆ. ಅದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಎರಡೂ ಸ್ತರದಲ್ಲಿ ಭಗವಂತನ ನೆನೆಸ್ಕೊಳ್ಳೋದು ನಾವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಪ್ರಾರ್ಥನೆ ಎಂದರೆ ಬೇಡಿಕೊಳ್ಳುವುದು. ನಾನು ಹೇಳಿದೆ, ಇದು ಯಾಕೆ ನಾವು ಬೇಡಿಕೊಳ್ತೀವಿ ಅಂತಂದ್ರೆ ಇದು ನಮ್ಮ ಭಯ ಮತ್ತು ಆಸೆಗಳಿಂದ ಕಾರಣದಿಂದ ಎಂದು ದಾಚೆ ಹೇಳಿದರು. ಯಾವಾಗಲೂ ನಾವು ಬೇಡ್ಕೊಳ್ತಾನೆ ಇರ್ತೀವಿ ಅಂತಂದ್ರೆ ಇಲ್ಲ ಭಯದಿಂದ ಬೇಡ್ಕೊಳ್ತೀವಿ, ಇಲ್ಲ ಆಸೆಯಿಂದ ಬೇಡ್ಕೊಳ್ತೀವಿ. ನಮ್ಮ ಭಯದ ಕಾರಣದಿಂದ ನಾವು ದೈವದ ರಕ್ಷಣೆಯನ್ನು ಕೋರುತ್ತೇವೆ ಮತ್ತು ನಮ್ಮ ಆಸೆಗಳ ಕಾರಣದಿಂದ ನಾವು ಅಭಿಷ್ಟಗಳನ್ನು ಪೂರೈಸುವ ದೈವದ ಮೊರೆ ಹೋಗುತ್ತೇವೆ. ಸೊ ನೀವೇನಾದ್ರು ಬೇಡ್ಕೋಬೇಕಾದ್ರೆ ಎರಡೇ ಕಾರಣ ಇರೋದು. ಇಲ್ಲ ಆಸೆ ಇರಬೇಕು, ಇಲ್ಲ ಭಯ ಇರಬೇಕು. ಎರಡಿದ್ದಾಗ ಮಾತ್ರ ನೀವೇನಾದ್ರು ಬೇಡ್ಕೊಳ್ಳೋದು. ಈ ಎರಡೂ ಇಲ್ಲದೆ ಇದ್ರೆ ಏನು ಬೇಡ್ಕೊಳ್ಳಿಕ್ಕೆ ಆಗದೇ ಇಲ್ಲ. ಈ ಎರಡನ್ನೂ ಪೂರೈಸುವ ಒಬ್ಬ ದೇವರ ಕಲ್ಪನೆ ಉದ್ಭವಿಸುತ್ತದೆ. ನಮ್ಮ ರಕ್ಷಕನಾಗಿ ಮತ್ತು ನಮ್ಮ ಎಲ್ಲವನ್ನೂ ಪೂರೈಸುತ್ತಾನೆ ಎನ್ನುವ ದೃಷ್ಟಿಯಿಂದ ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಹೇ ಪ್ರಭು, ನಮ್ಮನ್ನು ಅನಾರೋಗ್ಯದಿಂದ ಕಾಪಾಡು, ಅಥವಾ ಪ್ರಿಯ ದೇವರೇ, ನನಗೆ ಒಳ್ಳೆಯ ಕೆಲಸ ಸಿಗುವಂತೆ ಅನುಗ್ರಹಿಸು. ಹಾಗೆ ಪ್ರತಿ ವ್ಯಕ್ತಿ ತನಗೆ ಅಗತ್ಯವಿರುವ ನೆರವಿಗೆ ತಕ್ಕಂತೆ ದೇವರನ್ನು ನೋಡುತ್ತಾನೆ. ಉದಾಹರಣೆಗೆ, ಒಬ್ಬ ದುರ್ಬಲನಾದ ವ್ಯಕ್ತಿಯು ದೇವರನ್ನು ತನಗೆ ಶಕ್ತಿ ನೀಡುವವನಾಗಿ ನೋಡುತ್ತಾನೆ ಮತ್ತು ಒಬ್ಬ ರೋಗಿಯು ದೇವರನ್ನು ತನಗೆ ಆರೋಗ್ಯವನ್ನು ನೀಡುವವನೆಂದು ಕಾಣುತ್ತಾನೆ. ಆದರೆ ದೇವರು ಇದ್ಯಾವುದೂ ಅಲ್ಲ. ಈ ಕಲ್ಪನೆಗಳು ಕೇವಲ ನಮ್ಮ ಅಗತ್ಯಗಳ ಮನೋಬಿಂಬಗಳು. ಅಂಡರ್ಲೈನ್ ಮಾಡ್ಕೊಳ್ರಿ, ದೇವರು ಇದ್ಯಾವುದೂ ಅಲ್ಲ, ಇವೆಲ್ಲ ನಮ್ಮ ಅಗತ್ಯಗಳ ಮನೋಬಿಂಬಗಳು. ಈ ಒಂದು ಕಾರಣದಿಂದಾಗಿ ಬುದ್ಧನು ದೇವರನ್ನು ಕುರಿತು ಮಾತನಾಡಲಿಲ್ಲ. ನೀವು ಭಯ ಮತ್ತು ಆಸೆಗಳನ್ನು ಕಡಿದುಕೊಂಡರೆ ದೇವರ ಬಗ್ಗೆ ನಮಗಿರುವ ಕಲ್ಪನೆಗಳೆಲ್ಲ ತಕ್ಷಣವೇ ಮಾಯವಾಗುತ್ತದೆ ಎನ್ನುವುದು ಆತನ ಉದ್ದೇಶ. ಆತನ ಅಭಿಪ್ರಾಯ ಆತನ ದೃಷ್ಟಿಯಲ್ಲಿ ಸರಿಯಾಗಿದೆ. ಅದು ಆಗುವವರೆಗೂ ದೇವರ ಬಗ್ಗೆ ನಮ್ಮ ಕಲ್ಪನೆಗಳು ಕೇವಲ ಭ್ರಮೆಯಷ್ಟೇ. ಹಾಗಾದರೆ ದೇವರು ಎಂದರೇನು ಎಂದು ನಾನು ಕೇಳಿದೆ.
ಗಾಜಿನಕ್ಕೂ ಹೇಳಿದರು. ಒಮ್ಮೆ ಯಾರೋ ಒಬ್ಬರು ಬಾಬೂಜಿಯವರ ಹತ್ತಿರ ಬಂದು ಪ್ರಶ್ನೆ ಕೇಳಲು ಬಂದರು. ನೀವು ನನಗೆ ದೇವರನ್ನು ತೋರಿಸಬಲ್ಲಿರಾ? ಬಾಬೂಜಿಯವರ ಉತ್ತರ ಏನಿತ್ತು? ನಾನು ನಿಮಗೆ ದೇವರನ್ನು ತೋರಿಸಿದೆ ಎಂದುಕೊಳ್ಳೋಣ, ಅದು ದೇವರೆಂದು ನಿಮಗೆ ಹೇಗೆ ತಿಳಿಯುತ್ತದೆ? ಅಲ್ವಾ? ನಮಗದು ಗೊತ್ತೇ ಇಲ್ಲ ಹೆಂಗಿರುತ್ತೆ ಅಂತ. ಹೆಂಗ್ ಗೊತ್ತಾಗತ್ತೆ? ತೋರಿಸಿದ್ರು. ಸೊ ಅದು ಒಂದು ಮಗು ತನ್ನ ತಾಯಿಯನ್ನು ಕೇಳಿದಂತೆ, ನಾನು ಎಲ್ಲಿಂದ ಬಂದೆ? ತಾಯಿ ಹೇಳುತ್ತಾಳೆ, ಒಂದು ದಿವಸ ಅದು ನಿನಗೆ ತಿಳಿಯುತ್ತದೆ. ಈ ರೀತಿಯ ವಿಷಯಗಳು ನಾವು ಸಿದ್ಧರಾದಾಗ ಸಕಾಲದಲ್ಲಿ ಪ್ರಕಟವಾಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಈ ರೀತಿಯ ವಿಷಯಗಳು ನಾವು ಸಿದ್ಧರಾದಾಗ ಸಕಾಲದಲ್ಲಿ ಪ್ರಕಟವಾಗುತ್ತದೆ. ನಾವು ದೇವರನ್ನು ಗ್ರಹಿಸಲು ಕಲ್ಪನೆಗಳ ಸಂಕೋಲೆಗಳನ್ನು ಮೀರಿ ಹೋಗಬೇಕು. ಅದಕ್ಕೆ ನಾವು ಧ್ಯಾನದಲ್ಲಿ ಕಲ್ಪನೆ ಮಾಡ್ಕೋಬೇಡಿ ಅಂತ ಹೇಳೋದು. ಧ್ಯಾನ ಮಾಡ್ಬೇಕಾದ್ರೆ 3 ಕೆಲಸ ಮಾಡಬಾರ್ದು ಅಂತ ಹೇಳಿದ್ವಲ್ಲ, ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಕಲ್ಪನೆ ಮಾಡ್ಕೋಬೇಡಿ. ನಾವು ದೇವರನ್ನು ಗ್ರಹಿಸಲು ಕಲ್ಪನೆಗಳ ಸಂಕೋಲೆಯನ್ನು ಮೀರಿ ಹೋಗಬೇಕು. ಆಗ ದೇವರನ್ನು ಅವನು ಎಂದು ಪುಲ್ಲಿಂಗದಲ್ಲಿ ಸಂಬೋಧಿಸುವುದು ಒಂದು ಮಿತಿಯನ್ನು ಹೇರುವುದಲ್ಲವೇ ನಾನು ಕೇಳಿದೆ. ಈ ಪದ ಎಲ್ಲರಿಗೂ ಚಿರಪರಿಚಿತವಾಗಿದೆ. ದಾಜಿ ಹೇಳಿದರು, ಅದು ದೇವರನ್ನು ಕುರಿತು ವಿವರಣೆಯಲ್ಲ, ದೇವರು ವಿವರಣೆಯನ್ನು ಮೀರಿದ್ದಾನೆ. ಅವನು ಪುಲ್ಲಿಂಗವೂ ಅಲ್ಲ, ಸ್ತ್ರೀಲಿಂಗವೂ ಅಲ್ಲ, ದೇವರಿಗೆ ಹೆಸರೂ ಇಲ್ಲ, ಆಕಾರವೂ ಇಲ್ಲ, ಗುಣವೂ ಇಲ್ಲ. ನಿಜಕ್ಕೂ ಸುಳ್ಳು ಹೇಳಿದೆ ದೇವರನ್ನು ಕುರಿತು ಮಾತನಾಡುವುದು ಸಾಧ್ಯ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರಾದ್ರೂ ದೇವರ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದಂಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಯಾಕಂದ್ರೆ ದೇವರು ಇವೆಲ್ಲವನ್ನೂ ಮೀರಿದ್ದು ಕೇಂದ್ರ. ಸೊ ನಾವು ದೇವರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಮ ಇತಿಮಿತಿಗೆ ದೇವರನ್ನು ಒಳಪಡಿಸಿ ಮಾತಾಡ್ತೀವಿ. ದೇವ್ರು ಹಾಗಿದ್ದಾನೆ, ದೇವ್ರು ಹೀಗಿದ್ದಾನೆ, ದೇವ್ರು ಹಂಗ್ ಮಾಡ್ತಾನೆ, ದೇವ್ರು ಹಿಂಗ್ ಮಾಡ್ತಾನೆ. ಸೊ ನಾವು ಏನೇ ಹೇಳಿದ್ರು ದೇವ್ರ ಬಗ್ಗೆ ಅದು ಸುಳ್ಳೇ ಆಗುತ್ತೆ. ಯಾಕೆಂತಂದ್ರೆ ಅಮಿತವಾದದ್ದನ್ನ ನಾವು ಮಿತಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಾನು ಸ್ವಲ್ಪ ದೂರ ನಡೆದ ನಂತರ ಅವರು ಹೇಳಿದರು, ಬಾಬೂಜಿ ಅವರು ಆಗಾಗ್ಗೆ ಹೇಳುತ್ತಿದ್ದ ಒಂದು ಕತೆ ನಾನು ನಿಮಗೆ ಹೇಳುತ್ತೇನೆ. ದಾಜು ಅವರು ಮುಂದುವರಿಸಿದರು. ಒಬ್ಬ ರಾಜನ ಬಳಿ ಭಿಕ್ಷೆ ಕೇಳಲು ಹೋದ ಒಬ್ಬ ಸನ್ಯಾಸಿಯ ಕಥೆಯನ್ನು ಹೇಳಿದರು. ರಾಜನ ಅರಮನೆಗೆ ಬಂದಾಗ ರಾಜನು ಪ್ರಾರ್ಥನೆಯಲ್ಲಿ ತೊಡಗಿರುವುದಾಗಿ ಸನ್ಯಾಸಿಗೆ ತಿಳಿಸಲಾಯಿತು. ಆದರೆ ಸನ್ಯಾಸಿ ಒಬ್ಬ ಪವಿತ್ರ ವ್ಯಕ್ತಿ ಆದ್ದರಿಂದ ರಾಜನು ಪ್ರಾರ್ಥನೆ ಮಾಡುತ್ತಿರುವಾಗ ಅವನ ಜೊತೆಯಲ್ಲಿ ಕೂಡಲು ಅವಕಾಶ ನೀಡಿದರು. ಸನ್ಯಾಸಿಯನ್ನು ಪ್ರಾರ್ಥನಾ ಮಂದಿರಕ್ಕೆ ಕೊಂಡೊಯ್ಯಲಾಯಿತು. ಈ ಪವಿತ್ರಾತ್ಮನು ಬಂದದ್ದನ್ನು ನೋಡಿ ರಾಜನು ಆತನನ್ನು ಸ್ವಾಗತಿಸಿದನು ಮತ್ತು ತನ್ನ ಪ್ರಾರ್ಥನೆ ಮುಗಿಯದೆ ಇದ್ದುದರಿಂದ ಸ್ವಲ್ಪ ತಾಳ್ಮೆಯಿಂದ ಇರುವಂತೆ ಕೋರಿದನು. ಸನ್ಯಾಸಿಯು ರಾಜನೊಡನೆ ಕುಳಿತು ಮೌನವಾಗಿ ನೋಡುತ್ತಿದ್ದನು. ಹೇ ಪ್ರಭು, ರಾಜನು ಪ್ರಾರ್ಥಿಸಿದನು, ನನ್ನ ಶತ್ರುಗಳ ವಿರುದ್ಧ ನನಗೆ ಜಯವನ್ನು ಪ್ರಸಾದಿಸು. ಇನ್ನೂ ಹೆಚ್ಚಿನ ರಾಜ್ಯಗಳನ್ನು ದಯಪಾಲಿಸು. ನನ್ನ ರಾಜ್ಯ ಸಿರಿ ಸಂಪತ್ತುಗಳಿಂದ ತುಂಬಿರುವಂತೆ ಮಾಡು ಮತ್ತು ನನ್ನನ್ನು ಒಬ್ಬ ಚಕ್ರವರ್ತಿನಿಯಾಗಿ ಮಾಡು. ಇದೇ ರೀತಿ ರಾಜ ಹಲವು ನಿಮಿಷಗಳ ಕಾಲ ಮುಂದುವರಿಸಿದನು. ಆಗ ಇದ್ದಕ್ಕಿದ್ದಂತೆ ಸನ್ಯಾಸಿ ಎದ್ದು ಬಾಗಿಲ ಕಡೆಗೆ ಹೊರಟನು. ನಿಲ್ಲಿ, ರಾಜನು ಕೂಗಿದನು, ನೀವು ಈಗ ತಾನೇ ಬಂದಿದ್ದೀರಿ ಮತ್ತು ಈಗಲೇ ಹೊರಟಿದ್ದೀರಲ್ಲ? ಮಹಾರಾಜ, ಸನ್ಯಾಸಿಯು ರಾಜನಿಗೆ ಹೇಳಿದನು, ನಾನು ದಾನ ಧರ್ಮ ಮಾಡಿ ಎಂದು ನಿಮ್ಮಲ್ಲಿ ಭಿಕ್ಷೆ ಬೇಡಲು ಬಂದೆ. ಆದರೆ ನೀನು ನನ್ನಂತೆಯೇ ಒಬ್ಬ ಭಿಕ್ಷುಕನೆಂದು ಕಂಡೆ. ಹಾಗಾಗಿ ನಾನು ಸಹ ಹೋಗಿ ನೀನು ಯಾರಲ್ಲಿ ಬೇಡುತ್ತಿರುವೆಯೋ ಅವನಲ್ಲಿಯೇ ಬೇಡುತ್ತೇನೆ. ನಮ್ಮ ಮಂಡಿಗಳ ಮೇಲೆ ಕುಳಿತು ಆಶೀರ್ವಾದಗಳನ್ನು ಮತ್ತು ವರಗಳನ್ನು ಬೇಡುವುದು ಮೌಢ್ಯವಾಗಿದೆ, ದಾಜು ಹೇಳಿದರು. ನಮ್ಮ ವೈಯಕ್ತಿಕವಾಗಿ ಶ್ರೀಮಂತಿಕೆಯನ್ನು ಬಯಸಿ ಮಾಡಿದ ಪ್ರಾರ್ಥನೆಯನ್ನು ಒಬ್ಬ ವ್ಯಕ್ತಿ ಹಣಕ್ಕಾಗಿ ಮದುವೆಯಾಗುವ ಸಂದರ್ಭಕ್ಕೆ ಹೋಲಿಸಬಹುದು. ಅಲ್ಲಿ ಸಂಬಂಧ ಕಳಪೆ ಎನಿಸಿಕೊಳ್ಳುತ್ತದೆ. ನಾವು ಬಯಸುವ ಪ್ರಯೋಜನಗಳು ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳೇ ಆಗಿದ್ದರೂ ವ್ಯತ್ಯಾಸವೇನೂ ಇಲ್ಲ. ಎರಡರಲ್ಲೂ ಈ ರೀತಿಯ ಬಯಕೆ ಹೃದಯದ ಸಭ್ಯತೆಗೆ ವಿರುದ್ಧವಾದುದು. ಸೊ ನಾವು ಆಧ್ಯಾತ್ಮಿಕ ಬಯಕೆನೇ ಇಟ್ಕೊಂಡಿರ್ಬೋದು, ಆದರೆ ಲೌಕಿಕ ಬಯಕೆನೇ ಇಟ್ಕೊಂಡಿರ್ಬೋದು. ಎರಡೂ ಕೂಡ ಒಂದೇ. ಎರಡೂ ಕೂಡ ನಮ್ಮ ಹೃದಯದ ಸಭ್ಯತೆಗೆ ವಿರುದ್ಧವಾಗಿದೆ. ಸೊ ನಿಜವಾಗಿ ನಾವು ದೇವರನ್ನ ಏನನ್ನೂ ಬೇಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಕೆಲ ಜನ ತಾವು ನರಕಕ್ಕೆ ಹೋಗುವರೆಂಬ ಭಯದಿಂದ ದೇವರನ್ನು ಸಮೀಪಿಸುತ್ತಾರೆ. ಇತರರು ತಾವು ಸ್ವರ್ಗಕ್ಕೆ ಹೋಗುವ ಆಸೆಯಿಂದ ದೇವರ ಮೊರೆ ಹೋಗುತ್ತಾರೆ. ಆದರೆ ಭಕ್ತಿಯನ್ನು ತೋರಿ ಅದಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸುವುದು ಅಪಚಾರವೆಸಗುತ್ತದೆ. ಅಪಚಾರವನ್ನು ಎಸಗಿದಂತೆ. ಅಂಡರ್ಲೈನ್ ಮಾಡ್ಕೊಡ್ರಿ. ಭಕ್ತಿಯನ್ನು ತೋರಿ ಅದಕ್ಕೆ ಪ್ರತಿಫಲವನ್ನು ನಿರೀಕ್ಷೆ ಮಾಡುವುದು ಅಪರಾಧವನ್ನು ಎಸಗಿದಂತೆ. ಹಾಗೆ ಮಾಡಿದಲ್ಲಿ ನಾವು ನಮ್ಮ ಸೃಷ್ಟಿಕರ್ತನೊಡನೆ ಸಂಬಂಧವನ್ನು ಕೆಡಿಸಿಕೊಳ್ಳುತ್ತೇವೆ. ಬಹಳ ಹೆಚ್ಚಿನದೆಂದರೆ ಅದು ಒಂದು ವ್ಯಾಪಾರಿ ಸಂಬಂಧವೆನಿಸಿಕೊಳ್ಳುವುದು ಮತ್ತು ಅತ್ಯಂತ ಕೆಟ್ಟದೆಂದರೆ ಭ್ರಷ್ಟತನವನ್ನು ತೋರುವುದು. ಆದ್ದರಿಂದಲೇ ಪ್ರೀತಿಗೋಸುಗ ಪ್ರೀತಿ ಎನ್ನುವುದು ಹೆಚ್ಚಾಗಿ ಶ್ಲಾಘಿಸಲಾಗಿದೆ. ಪ್ರಭುವಿನ ಒಬ್ಬ ನಿಜವಾದ ಪ್ರೇಮಿಗೆ ಗುಪ್ತ ಕಾರಣಗಳಿರುವುದಿಲ್ಲ. ಅವನು ಸ್ವರ್ಗವನ್ನಾಗಲಿ ನರಕವನ್ನಾಗಲಿ
ವರದನ್ನಾಗಲಿ ಅಥವಾ ಆಧ್ಯಾತ್ಮಿಕ ಪ್ರಗತಿಯನ್ನಾಗಲಿ ಆಶಿಸುವುದೂ ಇಲ್ಲ. ಅವನು ಪ್ರೇಮದಿಂದ ಕೂಡಿ ತೃಪ್ತನಾಗಿರುತ್ತಾನೆ. ನೀವು ವರ ಕೊಡುವವನನ್ನೇ ಪಡೆಯಲು ಸಾಧ್ಯವಾದಾಗ ವರಗಳನ್ನು ಕೇಳಿದಿರಿ. ಇದನ್ನು ಕೇವಲ ಪ್ರೇಮ ಒಂದೇ ಮಾಡಬಲ್ಲದು. ನಾವು ಭಗವಂತನಲ್ಲಿ ಅದ್ ಕೊಡು ಇದ್ ಕೊಡು ಅಂತ ಕೇಳೋ ಬದಲಿಗೆ ಭಗವಂತನೇ ಬೇಕು ಅಂತ ಕೇಳಿದ್ರೆ ಅದು ಸರಿಯಾದಂತ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕಾಗತ್ತೆ. ನೀವು ಪ್ರಾರ್ಥನೆ ಮಾಡಿದಾಗ ಕೇವಲ ಭಗವಂತನ ಒಬ್ಬನೇ ಕೇಳಬೇಕು. ಭಗವಂತನ ಮುಖಾಂತರ ಅದು ಬೇಕು ಇದು ಬೇಕು ಅಂತಂದ್ರೆ ಅದು ಒಂದು ರೀತಿಯಾದಂತ ವ್ಯಾಪಾರ ಸಂಬಂಧವಾಗ್ಬಿಡುತ್ತೆ. ಉದಾಹರಣೆಗೆ, ನೀವು ಪ್ರೀತಿಸುವ ಒಬ್ಬರಿಗೆ ನೀವು ಉಡುಗೊರೆಯನ್ನು ಕೊಟ್ಟಿರಿ ಎಂದುಕೊಳ್ಳೋಣ. ಅವರಿಗೆ ಯಾವುದು ಅನುಕೂಲವೆಂದು ನೀವು ಯೋಚನೆ ಮಾಡಿಯೇ ಮಾಡುವಿರಿ. ನೀವು ಉಡುಗೊರೆಯನ್ನು ಕೊಂಡು ಅದನ್ನು ಪ್ರೀತಿಯಿಂದ ಬಣ್ಣದ ಕಾಗದದಲ್ಲಿ ಸುತ್ತಿ ಇಡುವಿರಿ. ಆದರೆ ನೀವು ಪ್ರೀತಿಸುವವರಿಗೆ ಅದನ್ನು ಕೊಡುವಾಗ ಅವರು ನಿಮಗೆ ಕೃತಜ್ಞತೆಯನ್ನು ತಿಳಿಸದೆ ಅದನ್ನು ನಿಮ್ಮ ಕೈಗಳಿಂದ ಕಿತ್ತುಕೊಂಡು ಸುತ್ತಿರುವ ಬಣ್ಣದ ಕಾಗದವನ್ನು ಹರಿದು ಹಾಕಿ ನೋಡಲು ಗಡಿಬಿಡಿ ಮಾಡಿದಾಗ ನಿಮಗೆ ಹೇಗನಿಸುತ್ತದೆ? ಅವರು ನಿಮ್ಮನ್ನು ನಿರ್ಲಕ್ಷಿಸಿ ನೀವು ಕೊಟ್ಟ ಉಡುಗೊರೆಯನ್ನು ಒಪ್ಪಿಕೊಂಡರು. ಪ್ರಾಯಶಃ ನೀವು ನಿಜವಾಗಿ ಆ ವ್ಯಕ್ತಿಯನ್ನು ಪ್ರೀತಿಸಿದರೆ ನೀವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಅವರು ನಿಮ್ಮ ಉಡುಗೊರೆಯ ಹಿಂದೆ ಉದ್ದೇಶದಿಂದ ವಂಚಿತರಾದರು ಅಲ್ವಾ? ಸೊ ನಾವು ಕೊಡ್ತಕ್ಕಂಥ ಉಡುಗೊರೆನ ತಕ್ಷಣ ಹರಿದು ಹಾಕಿ, ಪೇಪರ್ನೆಲ್ಲ ಹರಿದು ಹಾಕಿ ಅದನ್ನು ಗಡಿಬಿಡಿ ಮಾಡಿ ನೋಡಿದಾಗ ಆ ವ್ಯಕ್ತಿನ ನಾವು ನಕಾರ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಕೊಟ್ಟಂತ ಉಡುಗೊರೆಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದೀವಿ, ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದೀವಿ. ಸೊ ಯಾವಾಗಲೂ ಕೂಡ ನಾವು ಅದರ ಹಿಂದೆ ಇರತಕ್ಕಂಥ ಶಕ್ತಿ ಏನಿದೆ ಅದಕ್ಕೆ ನಾವು ಮಹತ್ವ ಕೊಡಬೇಕು. ಸೊ ವ್ಯಕ್ತಿಗೆ ಮಹತ್ವ ಕೊಡೋದಾಗ್ಲಿ, ದೇವರಿಗೆ ಮಹತ್ವ ಕೊಡೋದಾಗ್ಲಿ, ಅದನ್ನ ನಾವು ಮಾಡಿದಾಗ ಸರಿಯಾದಂತ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಕೊಡುವುದು ಪ್ರೇಮದ ಸಂಕೇತ. ಅಂಡರ್ಲೈನ್ ಮಾಡ್ಕೊಳ್ರಿ. ಕೊಡುವುದು ಪ್ರೇಮದ ಸಂಕೇತ. ಆದ್ದರಿಂದ ಅದರ ಉದ್ದೇಶವೇನೆಂದರೆ ಕೊಡುವ ಮತ್ತು ತೆಗೆದುಕೊಳ್ಳುವುದನ್ನು ಒಂದುಗೂಡಿಸುವುದು. ಪ್ರೇಮ ಏನ್ ಮಾಡುತ್ತೆ? ಕೊಡುವಂತ ಕೆಲಸ ಮತ್ತು ತಗೊಳ್ಳುವಂತ ಕೆಲಸ ಎರಡನ್ನೂ ಒಂದುಗೂಡಿಸುತ್ತೆ. ಕೊಡುವುದು ಪ್ರೇಮದ ಸಂಕೇತ. ಕೊಡುವವರೊಂದಿಗೆ ಒಂದು ಆತ್ಮೀಯ ಭಾವಕ್ಕೆ ಅದು ದಾರಿ ಮಾಡಿಕೊಡದಿದ್ದರೆ ಆಶೀರ್ವಾದಕ್ಕೆ ಅರ್ಥವಿಲ್ಲ. ಕೊಡುವವರೊಂದಿಗೆ ಒಂದು ಆತ್ಮೀಯ ಭಾವನೆ ಅದು ಎಡೆಮಾಡಿಕೊಡದಿದ್ದರೆ ಆಶೀರ್ವಾದಕ್ಕೆ ಅರ್ಥವಿಲ್ಲ. ಇದಕ್ಕೆ ಮತ್ತೊಂದು ದೃಷ್ಟಾಂತವೆಂದರೆ, ಒಬ್ಬ ಶ್ರೀಮಂತ ಸಂಬಂಧಿಯೊಡನೆ ವಾರಸುದಾರನಾಗಬೇಕೆಂಬ ಹಂಬಲದಿಂದ ಒಬ್ಬ ವ್ಯಕ್ತಿ ಆತನಿಗೆ ಇಷ್ಟವಾಗುವಂತೆ ನಡೆದುಕೊಳ್ಳುವ ವಿಷಯವನ್ನು ತೆಗೆದುಕೊಳ್ಳಿ. ಆತನಿಗೆ ಶ್ರೀಮಂತನ ಸಿರಿ ಸಂಪತ್ತಿಗೆ ಉತ್ತರಾಧಿಕಾರಿ ಸಿಗಬಹುದು. ಆದರೆ ಆತ ಆ ಪ್ರಕ್ರಿಯೆಯಲ್ಲಿ ಬಹಳವಾಗಿ ಕಳೆದುಕೊಳ್ಳಲೂಬಹುದು. ಸಂಬಂಧದ ಪವಿತ್ರತೆ ನಾಶವಾಗುತ್ತದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವು ಪ್ರತಿಯೊಂದು ಸ್ತರದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಬಂಧನ ನಾವು ಕಾಪಾಡ್ಕೋಬೇಕಾದ್ರೆ ಸಂಬಂಧದ ಪವಿತ್ರತೆ ಏನಿದೆ ಅದು ನಾಶವಾಗಿ ಹೋಗುತ್ತೆ. ನಮ್ಮ ಸ್ಥಾನಗಳನ್ನು ಅರ್ಥಕೊಂಡು ನಮ್ಮ ಇತಿಮಿತಿಗಳಲ್ಲಿ ನಾವು ನಡ್ಕೊಂಡಾಗ ಆ ಸಂಬಂಧದ ಪಾವಿತ್ರತೆ ನಮ್ಮನ್ನು ಕಾಪಾಡುತ್ತೆ. ಆ ಸಂಬಂಧದ ಪಾವಿತ್ರತೆ ನಮ್ಮಲ್ಲಿ ಒಂದು ಉನ್ನತವಾದಂತ ಒಂದು ಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ. ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಸಂಬಂಧದ ಪಾವಿತ್ರತೆಯನ್ನು ನಾವು ಕಾಪಾಡಿಕೊಳ್ಳೋದ್ರಲ್ಲಿ ಸಾಮಾನ್ಯವಾಗಿ ವಿಫಲರಾಗ್ತೀವಿ. ಯಾವಾಗ ಸಂಬಂಧಿತ ಪಾವಿತ್ರತೆ ನಾವು ಕಾಪಾಡಿಕೊಳ್ಳಲ್ವೋ ಅವಾಗ ಏನಾಗುತ್ತೆ? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಯಾರೋ ಹಿರಿಯ ಪ್ರಶಿಕ್ಷಕರ ಹತ್ರ ಹೋಗಿರ್ತೀರ. ಪ್ರಶಿಕ್ಷಕರ ಹತ್ರ ಹೋದಾಗ ಯಾವುದೋ ವಿಚಾರ ಬರುತ್ತೆ, ಅವರು ಏನೋ ಒಂದಿಷ್ಟು ಹೇಳ್ತಾರೆ, ನೀವು ನಿಮ್ಮ ವಿಚಾರನ ಮಂಡನೆ ಮಾಡ್ತೀರಾ. ಆದ್ರೆ ಒಂದು ತಿಳ್ಕೊಳ್ರಿ, ಆ ಹಿರಿಯ ಪ್ರಶಿಕ್ಷಕರಿಗೆ ಇರೋಷ್ಟು ಅನುಭವ ನಿಮ್ಗಿಲ್ಲ ಅಲ್ವಾ? ಸೊ ಪ್ರಾಯಶಃ ಅವರ ಅನುಭವದ ದೃಷ್ಟಿನಲ್ಲಿ ಏನು ಕಲ್ತ್ಕೊಂಡಿರ್ತಾರೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ನೀವು ನಿಜವಾಗಿ ಅಭ್ಯಾಸಿ ಆ ಒಂದು ಸ್ತರದಲ್ಲಿದ್ದಾಗ ನಾವು ಪ್ರಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಅದನ್ನು ಗಮನ ಇಟ್ಟು ಕೇಳ್ತೀವಿ. ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ಲಿಕ್ಕೆ ಹೋಗಲ್ಲ. ಏಕೆಂತಂದ್ರೆ ಅಲ್ಲಿ ಇವಾಗ ಒಂದು ಸಂಬಂಧ ಏರ್ಪಟ್ಟಿದೆ. ಹಿರಿಯ ಪ್ರಶಿಕ್ಷಕ, ನಾವು ಅಭ್ಯಾಸಿಗಳಾಗಿ ಆ ಸಂಬಂಧದ ಪಾವಿತ್ರ್ಯತೆಯನ್ನು ಕಾಪಾಡ್ಕೊಳ್ತೀವಿ. ಅವ್ರು ಹೇಳ್ತಿದ್ದಕ್ಕೆ ನೀವು ಒಪ್ಕೋಬಹುದು, ಒಪ್ಕೊಳ್ದೇ ಇರ್ಬೋದು. ಆದ್ರೆ ಆ ಸಮಯದಲ್ಲಿ ಅವ್ರು ಹೇಳ್ತಾ ಇರೋದನ್ನ ನೀವು ಪ್ರತಿರೋಧ ತೋರ್ಸಕ್ ಹೋಗಲ್ಲ. ನೀವು ಪ್ರತಿರೋಧ ತೋರಿಸ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಮತ್ತು ಆ ಪ್ರಶಿಕ್ಷಕರ ಸಂಬಂಧ ಏನಿದೆ ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀರಾ. ಹಾಗೆ ಅಂತ ಹೇಳಿ ಅವ್ರು ಹೇಳಿದನ್ನೆಲ್ಲ ನೀವು ಒಪ್ಕೋಬೇಕು ಅಂತ ಏನಿಲ್ಲ. ಅದಕ್ಕೆ ದಾಜಿಯವರು ಹೇಳ್ತಾರೆ, ಗುರುಗಳು ಹೇಳೋದು ಕೂಡ ನೀವು ಒಪ್ಕೋಬೇಡಿ ಅಂತಾರೆ. ಗುರುಗಳು ಹೇಳಿದ್ದು ನಿಮ್ಮ ಹೃದಯಕ್ಕೆ ಒಪ್ಪಿಗೆ ಆದ್ರೆ ಒಪ್ಕೊಳ್ರಿ, ಇಲ್ದಾರೆ ಒಪ್ಕೋಬೇಡಿ ಅಂತ ಹೇಳ್ತಾರೆ. ಈಗ ಒಪ್ಕೊಳ್ತೀರಾ ಪ್ರತಿರೋಧ ತೋರಿಸದೇ ಇರಬಹುದು.
ಆದ್ರೆ ಅದನ್ನ ಕೇಳಿಸಿ ಪ್ರತಿಕ್ರಿಯೆ ತೋರಿಸದೇ ಇದ್ದಾಗ ಏನಾಗುತ್ತೆ, ನೀವು ಸಂಬಂಧದ ಪಾವಿತ್ರ್ಯತೆಯನ್ನ ಕಾಪಾಡ್ಕೊಂಡಿದ್ದೀರಾ. ಇಲ್ಲದೇ ಇದ್ರೆ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ಆ ಸಂಬಂಧದ ಪಾವಿತ್ರ್ಯತೆ ನಾವು ಹಾಳು ಮಾಡ್ಕೊಂಡಾಗ ನಮಗೆ ಅದರಿಂದ ಬರ್ತಾ ಇರ್ತಕ್ಕಂಥ ಉನ್ನತ ಸ್ಥಿತಿ ಏನಿತ್ತು ಆ ಸ್ಥಿತಿ ನಮಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ಆಧ್ಯಾತ್ಮಿಕ ಸ್ಥಿತಿ ನಾವು ಯಾವುದೋ ಒಂದು ಅಭಿಪ್ರಾಯನ ಒಪ್ಕೊಂಡ್ವಿ ಅಥವಾ ಒಪ್ಕೊಳ್ಳಿಲ್ಲ ಅದರಿಂದ ಏರ್ಪಾಡಾಗಲ್ಲ. ಆಧ್ಯಾತ್ಮಿಕ ಸ್ಥಿತಿ ನಮ್ಮ ಇತಿಮಿತಿಗಳನ್ನ ನಾವು ತಿಳ್ಕೊಂಡು ಆ ಒಂದು ಸನ್ನಿವೇಶದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಆ ರೀತಿ ಸರಿಯಾಗಿ ನಡ್ಕೊಳ್ತು ಅಂತಂದ್ರೆ ಆಧ್ಯಾತ್ಮದ ಸ್ಥಿತಿ ತನಗೆ ತಾನಾಗಿ ಬರುತ್ತೆ. ನೀವು ಆ ಅಭಿಪ್ರಾಯನ ಒಪ್ಕೋಬಹುದು, ಒಪ್ಕೊಳ್ಳದೆ ಇರ್ಬೋದು. ಅರ್ಥ ಆಯ್ತಾ? ಸೊ ಆಧ್ಯಾತ್ಮದ ಸ್ಥಿತಿ ಯಾವಾಗ ಬರುತ್ತೆ ಅಂತಂದ್ರೆ ಸಂಬಂಧದ ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಂಡಾಗ ಆಧ್ಯಾತ್ಮಿಕ ಸ್ಥಿತಿ ಬರುತ್ತೆ. ಆ ಸಂಬಂಧದ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಆಧ್ಯಾತ್ಮಿಕ ಸ್ಥಿತಿ ಬರುವಂತ ಸಾಧ್ಯತೆ ಇದ್ರೂ ಕೂಡ ಅದು ಬರಲ್ಲ. ಯಾಕೆಂತಂದ್ರೆ ನಾವೇ ಅದಕ್ಕೆ ಪ್ರತಿರೋಧ ಒಡ್ತೀವಿ. ಅವ್ರೇನೋ ಒಂದು ಅಭಿಪ್ರಾಯ ಹೇಳ್ತಾರೆ ಅಂತ ಇಟ್ಕೊಳ್ರಿ, ನಾವು ದೊಡ್ಡದಾಗಿ ಕೂತ್ಕೊಂಡು ನನ್ನ ಅಭಿಪ್ರಾಯದಲ್ಲಿ ಹಿಂಗ ಅನ್ಸತ್ರಿ ಅಂತ ಆ ವಿಚಾರವಾಗಿ ಹೇಳ್ತೀರ ಅಂತ ಇಟ್ಕೊಳ್ರಿ. ಆಯ್ತಾ? ಈಗ ನನ್ನ ಅಭಿಪ್ರಾಯದಲ್ಲಿ ಹಿಂಗ ಅಂತ ಹೇಳಿದಾಗ ನಾವು ಏನ್ ಮಾಡ್ತಾ ಇದೀವಿ, ಏನ್ ಆನ್ ಮಾಡ್ತಾ ಇದೀವಿ, ಯಾವ್ದನ್ನ ಆನ್ ಮಾಡ್ತಾ ಇದೀವಿ? ಅಹಂ ಸರ್, ಅಹಂ. ಅಹಂನ ಆನ್ ಮಾಡ್ತಾ ಇದೀವಿ. ಈಗ ನೋಡಿ, ಅವ್ರು ಹೇಳಿದಂತ ಇದರಲ್ಲಿ ಅಭಿಪ್ರಾಯನೂ ಇರ್ಬೋದು, ಅದ್ರ ಜೊತೆಗೆ ಒಂದು ಸ್ಥಿತಿನೂ ಕೊಟ್ಟಿರ್ಬೋದು. ಅವರು ನಿಮಗೆ ಹೆಂಗ್ ಗೊತ್ತು? ಯಾಕೆಂದ್ರೆ ಮಾತಾಡ್ತಾ ಆಡ್ತಾ ಟ್ರಾನ್ಸ್ಮಿಷನ್ ಮಾಡ್ಬೋದು. ಯಾರಿಗೆ ಆ ಕಲೆ ಕರಗತ ಆಗಿರುತ್ತೆ ಅವ್ರು ನಿಮ್ಮ ಹತ್ರ ಮಾತಾಡ್ತಾನೆ ಎಷ್ಟೊಂದು ಕೆಲಸ ಮಾಡ್ತಿರ್ತಾರೆ, ನಿಮ್ಗೆ ಗೊತ್ತೇ ಇರಲ್ಲ. ಆ ಕೆಲಸ ತನಗೆ ತಾನಾಗ ಆಗುತ್ತೆ, ಅವ್ರಿಗೂ ಗೊತ್ತಿರಲ್ಲ ಎಷ್ಟೋ ಸತಿ ಕೆಲಸ ಆಗ್ತದೆ. ಅದ್ರ ಕೆಲಸ ಆಗತ್ತೆ. ನಾವು ಯಾವಾಗ ನನ್ನ ಅಭಿಪ್ರಾಯದಲ್ಲಿ ಹಿಂಗೆ ಅಂತ ಶುರು ಮಾಡ್ಕೊಳ್ತೀವಲ್ಲ, ನಾವು ಕೇವಲ ಅಭಿಪ್ರಾಯ ಮಾತ್ರ ವಿರೋಧಿಸ್ತಾ ಇಲ್ಲ, ಅದರಲ್ಲಿ ಬರ್ತಿರ್ತಕ್ಕಂಥ ಸ್ಥಿತಿ ಏನಿದೆ, ಪ್ರಾಣಾಹುತಿ ಏನಿದೆ, ಅದನ್ನೂ ಕೂಡ ನಾವು ಪ್ರತಿರೋಧಿಸ್ತಾ ಇರ್ತೀವಿ. ಸೊ ಆ ಸ್ಥಿತಿ ನಮ್ಮಲ್ಲಿ ಅಂಕುರವೇ ಆಗಲ್ಲ, ಒಳಗಡೆ ಬರದೇ ಇಲ್ಲ, ಅಲ್ಲೇ ನಿಂತು ಹೋಗು. ಯಾಕಂದ್ರೆ ನಾವು ಈಗೋನ ಅಡ್ಡ ಇಟ್ಬಿಟ್ಟಿದ್ದೀವಿ, ಅಹಂನ ಅಡ್ಡ ಇಟ್ಬಿಟ್ಟಿದ್ದೀವಿ, ಅದನ್ನ ದಾಟ್ ಬರಲ್ಲ. ಅದಾಯ್ತಾ? ಸೊ ಹಾಗಾಗಿ ನಾವು ಸಂಬಂಧದ ಪಾವಿತ್ರ್ಯತೆ ಇದ್ದಾಗ ಅವರ ಅಭಿಪ್ರಾಯಗಳನ್ನ ಕೇಳ್ಕೊಳ್ತೀವಿ. ಬಟ್ ಪ್ರಾಯಶಃ ಅಲ್ಲೇನೆ ನಾವು ಪ್ರತಿರೋಧ ತೋರಿಸ್ಲಿಕ್ಕೆ ಹೋಗಲ್ಲ. ನಮ್ಮ ಸ್ಥಾನ ಏನಿದೆ ಆ ಸ್ಥಾನಕ್ಕೆ ಸರಿಯಾದಂತ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ. ನೀವು ಸ್ಥಾನಕ್ಕೆ ಸರಿಯಾದಂತ ರೀತಿಯಲ್ಲಿ ನಡ್ಕೊಂತಿದ್ದಂಗೆನೆ ನಿಸರ್ಗ ಅದನ್ನು ಗುರುತಿಸಿ ನಿಮಗೆ ಬೇಕಾಗಿರ್ತಕ್ಕಂಥ ಸ್ಥಿತಿಯನ್ನು ಕೊಡುತ್ತೆ. ಅಂದ್ರೆ ಪ್ರಶಿಕ್ಷಕರು ಮಾತಾಡ್ತಾ ಮಾತಾಡ್ತಾ ಟ್ರಾನ್ಸ್ಮಿಷನ್ ಮಾಡಿದಾಗ ಅದರಿಂದ ಏನ್ ನಿಮ್ಗೆ ಸ್ಥಿತಿ ಬರಬೇಕು ಆ ಸ್ಥಿತಿ ತನಗೆ ತಾನಾಗ ಅನುಕೂಲವಾಗುತ್ತೆ, ನಿಮ್ಮ ಹೃದಯದಲ್ಲಿ ವೇದ್ಯವಾಗುತ್ತೆ. ಇಲ್ಲದಿದ್ದರೆ ಏನಾಗತ್ತೆ, ನಮ್ಗೆ ಅಭಿಪ್ರಾಯನೇನೋ ನಾವು ಹೇಳಿದ್ವಿ, ನಮ್ಮ ಅಭಿಪ್ರಾಯ ಹೇಳಿದ ಸಮಾಧಾನ ಇರುತ್ತೆ ನಮಗೆ. ನಮ್ಮ ಅಭಿಪ್ರಾಯನೂ ನಾವು ಹೇಳಿದ್ವಿ ಅಂತ ಸಮಾಧಾನ ಇರುತ್ತೆ. ಆದ್ರೆ ಅದರಿಂದ ಬರ್ಬೇಕಾಗಿರ್ತಕ್ಕಂಥ ಸ್ಥಿತಿ ನಮಗೆ ಬರಲ್ಲ, ನಾವು ವಂಚಿತರಾಗ್ತೀವಿ. ಸೊ ಇದೊಂದು ಇದೆಯಲ್ಲ, ತುಂಬಾ ಮುಖ್ಯ. ಇದು ಸಂಬಂಧದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದಿದೆಯಲ್ಲ, ಬಹಳ ಮುಖ್ಯ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ. ನಾವು ಹಲವಾರು ಜನನ ಭೇಟಿ ಆಗ್ತಾ ಇರ್ತೀವಿ ಜೀವನದಲ್ಲಿ. ನಮ್ಮ ಆಧ್ಯಾತ್ಮದ ಕ್ಷೇತ್ರದಲ್ಲೂ ಭೇಟಿ ಆಗ್ತೀವಿ, ಹೊರಗಿನ ಕ್ಷೇತ್ರದಲ್ಲೂ ಭೇಟಿ ಆಗ್ತೀವಿ. ಪ್ರತಿಯೊಂದು ಕಡೆ ಇದೊಂದು ತತ್ವನ ನಾವು ಅಳವಡಿಸ್ಕೊಂಡ್ಬಿಟ್ರೆ, ಪ್ರತಿಯೊಂದು ಸಂಬಂಧದ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು ಅನ್ನೋದನ್ನ ನಾವು ಅಳವಡಿಸ್ಕೊಂಡ್ಬಿಡ್ತು ಅಂತಂದ್ರೆ ಅದರಿಂದ ಗಳಿಸ್ಬೇಕಾಗಿರ್ತಕ್ಕಂಥ ಸ್ಥಿತಿ ನಾವು ಅದನ್ನು ಗಳಿಸ್ಕೊಳ್ತಾ ಹೋಗ್ತೀವಿ. ಅದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಸಾಕಷ್ಟು ನಾಂದಿ ಆಗುತ್ತೆ. ಸರಿನಾ? ಇದು ತುಂಬಾ ಮಹತ್ವ. ಕೆಲವೊಮ್ಮೆ ಏನಾಗುತ್ತೆ, ನೀವು ಪ್ರಶಿಕ್ಷಕರ ಹತ್ರ ರೆಗ್ಯುಲರ್ ಬರ್ತಿರ್ತಾರ ಅಂತ ಇಟ್ಕೊಳ್ರಿ. ಸಮ್ಟೈಮ್ಸ್ ವಿ ಟೇಕ್ ದ ಪರ್ಸೆಪ್ಟರ್ ಫಾರ್ ಗ್ರಾಂಟೆಡ್. ಅದು ಆತ್ಮೀಯತೆ ಬಂದ್ಬಿಡುತ್ತಲ್ವಾ? ಆತ್ಮೀಯತೆ ಬಂದಾಗ ಅವ್ರನ್ನ ನಾವು ನಮ್ಮ ಜೊತೆ ಅನ್ಕೊಂಡ್ಬಿಡ್ತೀವಿ, ಹಿಂಗೆ ಹಿಂಗೆ ಮಾಡ್ಕೊಂಡು ಹೋಗ್ರಿ. ವಿ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಅದು ಬರೀ ಪ್ರಶಿಕ್ಷಕರ ಜೊತೆ ಆಗ್ಬೇಕಂದ್ರೆ ಯಾರ ಜೊತೆ ಬೇಕಾದ್ರೆ ಆಗುತ್ತೆ ಅಲ್ವಾ? ಸೊ ಒಂದು ಪ್ರೇಮಿ ಇದ್ದಾಳೆ ಅಂತ ಇಟ್ಕೊಳ್ರಿ, ನೀವು ಮೊದಲು ಪ್ರೇಮ ಮಾಡ್ಬೇಕಾದ್ರೆ, ಪ್ರೀತಿ ಮಾಡ್ಬೇಕಾದ್ರೆ ಅವ್ರ ಅಭಿಪ್ರಾಯನ ಕೇಳ್ತೀರಾ. ಒಂದಿಷ್ಟು ಪೂರ್ತಿ ಸುಮಾರು ಸಮಯ ಪ್ರೀತಿ ಮಾಡಿದ್ಮೇಲೆ ಅವ್ರ ಅಭಿಪ್ರಾಯ ಕೇಳಕ್ಕೆ ಹೋಗಲ್ಲ. ಏನ್ ಹೇಳ್ತಾರೆ, ಇದು ನಂಗೆ ಗೊತ್ತ ಅವ್ರು ಹಿಂಗೆ ಹೇಳ್ತಾರೆ ಅಂತ, ಹಿಂಗೆ ಮಾಡಪ್ಪ, ಹೌದೋ ಇಲ್ಲ? ಅಂದ್ರೆ ಅವನ್ನ ನಾವು ಅವ್ರ ಲೆಕ್ಕಾಚಾರಕ್ಕೆ ತಗೊಳ್ಳೋದೇ ಇಲ್ಲ. ಕನ್ನಡದ ಏನ್ ಹೇಳ್ತಾರೆ, ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕನ್ನಡದ ಏನ್ ಹೇಳ್ತಾರೆ ಅದಕ್ಕೆ? ಪರ್ಮಿಷನ್. ಗಣನೆಗೆ ಸದ್ರ ಗಣನೆಗೆ ಗಣನೆಗೆ ತಗೊಳ್ಳೋದು.
ಅವರನ್ನ ಗಣನೆಗೆ ತಗೊಳ್ಳೋದೇ ಇಲ್ಲ. ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅಂದ್ರೆ ಅವ್ರ ಗಣನೆಗೆ ತಗೊಳ್ಳಲ್ಲ. ಅವ್ರು ಇದ್ದಾರೆ, ಅವ್ರದ್ದೊಂದು ಅಭಿಪ್ರಾಯ ಇದೆ, ಅವರು ಕೇಳಬೇಕು, ಇದು ಯಾವುದೇ ಇಲ್ಲ. ನಮ್ಗೆ ಅನಿಸಿದ್ದು ಮಾಡೋದು ಅಷ್ಟೇ. ಈ ರೀತಿ ಆಗತ್ತೆ. ಗಣನೆಗೆ ತೆಗೆದುಕೊಳ್ಳದೆ ಇರೋದು. ನಾವು ಯಾವಾಗ ಯಾವಾಗ ಕೆಲಸನ ಯಾರ್ಯಾರನ್ನ ಗಣನೆಗೆ ತಗೊಂಡು ಮಾಡಬೇಕು ಅದನ್ನ ಗಣನೆಗೆ ತಗೊಳ್ದಿರ ಮಾಡಿದಾಗ ಏನಾಗುತ್ತೆ, ನಾವು ನಮ್ಮ ಸ್ಥಾನಕ್ಕೆ ಚ್ಯುತಿಯನ್ನು ಮಾಡ್ತಾ ಇದ್ದೀವಿ. ಯಾವಾಗ ನಮ್ಮ ಸ್ಥಾನಕ್ಕೆ ಚ್ಯುತಿಯನ್ನು ಮಾಡ್ತೀವಿ, ಸಂಬಂಧಗಳು ಹಾಳಾಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಸಂಬಂಧದ ಪಾವಿತ್ರ್ಯತೆ ಹೋಗುತ್ತೆ. ಸರಿನಾ? ಇದು ತುಂಬಾ ಮುಖ್ಯವಾದಂತ ಪಾಠ ಜೀವನದಲ್ಲಿ. ಎಲ್ಲಾ ಸ್ತರದಲ್ಲೂ ನಾವು ಏಳಿಗೆ ಆಗ್ಬೇಕಂತಂದ್ರೆ ಈ ಸಂಬಂಧದ ಪಾವಿತ್ರ್ಯತೆಯನ್ನ ನಾವು ಕಾಪಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ಬಿಟ್ರೆ ಎಲ್ಲ ಸನ್ನಿವೇಶಗಳಲ್ಲೂ ನಮಗೆ ಯಶಸ್ಸು ಸಿಗುತ್ತೆ. ಏಕೆಂದ್ರೆ ನಾವು ನಮ್ಮ ಇತಿಮಿತಿಯಲ್ಲೇ ನಡ್ಕೊಂಡಿರ್ತೀವಿ. ಮಿತತ್ವ ಬಂದ್ಬಿಡುತ್ತೆ. ಜ್ಞಾಪಕ ಇದೆಯಾ? ಆಧ್ಯಾತ್ಮದಲ್ಲಿ ನಾವು ಪ್ರಗತಿ ಆಗ್ಬೇಕಾದ್ರೆ ಮಿತತ್ವ ಬೇಕಂತ ಹೇಳ್ತೀವಿ ನಾವು. ಆ ಮಿತತ್ವ ಬಂದ್ಬಿಡುತ್ತೆ. ಆ ಮಿತತ್ವ ಬಂದಾಗ ನಮಗೆ ಕಾಲಕ್ರಮೇಣದಲ್ಲಿ ಆ ಮಿತತ್ವದಿಂದನೇ ನಮ್ಗೆ ಆಧ್ಯಾತ್ಮಿಕ ಲಾಭ ಆಗ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಸ್ಥಾನವನ್ನು ನಾವು ಚ್ಯುತಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ನಾವು ಯಾವ ಸ್ಥಾನದಲ್ಲಿ ಇದೀವೋ ಅದೇ ಸ್ಥಾನದಲ್ಲಿ ಇರಬೇಕು. ಸರಿ. ನೀವು ನಿಜವಾಗಿ ದಾತನೇ ಬೇಕೆನ್ನುವುದಾದರೆ ಆಗ ಕೊಡುಗೆಗಳನ್ನು ಮರೆತು ಬಿಡಿ, ಆಶೀರ್ವಾದಗಳನ್ನು ಮರೆತು ಬಿಡಿ, ಆಧ್ಯಾತ್ಮದ ಪ್ರಾಪ್ತಿಗಳನ್ನು ಮರೆತು ಬಿಡಿ. ಅವುಗಳು ತಮ್ಮಷ್ಟಕ್ಕೆ ತಾವೇ ಬರುತ್ತವೆ. ಅವುಗಳ ಬಗ್ಗೆ ನಾವು ಯೋಚಿಸಬಾರದು. ಹೇಗಾದರೂ ಅವನೇ ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ ನೀವು ಏನನ್ನು ಬಯಸುವಿರಿ? ಹಾಗಾಗಿ ಕೆಲವರು ಅವನಿಗಾಗಿಯೇ ಪ್ರಾರ್ಥಿಸುವರು. ನಾವು ದೇವರನ್ನ ಏನ್ ಬೇಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಅವನ್ನೇ ಬೇಡ್ಬೇಕು ಅಷ್ಟೇ, ಬೇರೆ ಏನು ಬೇಡ್ಲಿಕ್ಕೆ ಆಗಲ್ಲ. ಅವನೇ ಬಂದ್ಬಿಟ್ರೆ ನಮಗೆ ನಮ್ಮ ಹೃದಯದಲ್ಲಿ ಅವನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಎಲ್ಲವೂ ನಮ್ಮ ಹೃದಯದಲ್ಲಿ ಬಂದ ಹಾಗೇನೆ ಅಲ್ವಾ? ಅಷ್ಟು ಉದಾತ್ತವಾದ ಪ್ರಾರ್ಥನೆಗೆ ಅವನು ಹೇಗೆ ಸ್ಪಂದಿಸುವನು? ಅವನು ತನ್ನನ್ನೇ ನಮಗೆ ಕೊಡುವಂತೆ ಯಾವುದು ಅವನನ್ನು ಪ್ರೇರೇಪಿಸುತ್ತದೆ ನಾನು ಕೇಳಿದೆ. ಈಗ ಜಾಶುವ ಪಾಲಕ್ಕೆ ಕುತೂಹಲ ಹುಟ್ಟಿತು. ಅವನ್ನೇ ಹಿಡ್ಕೊಂತ ಹೇಳ್ತಾ ಇದ್ದಲ್ಲ, ಹ್ಯಾಕ್ ಡೈರೆಕ್ಟ್ ಹಿಡ್ಕೊಳ್ಳೋದು ಅಂತ ಕೇಳ್ತಾ ಇದ್ದಾರೆ. ಅವನು ಒಂದು ಡೈರೆಕ್ಟ್ ರೂಟ್ ಕೊಡ್ರಿ ಹಿಡ್ಕೊಳ್ಳಿಕ್ಕೆ ಅಂತ. ಅವನು ಸದಾಕಾಲ ತನ್ನನ್ನೇ ಕೊಡುತ್ತಾನೆ ಎಂದು ಹೇಳಿದ್ರು ದಾಜಿ. ಹಾಗೆ ಮಾಡುವುದು ಅವನ ಸಹಜ ಸ್ವಭಾವ. ಅಂಡರ್ಲೈನ್ ಮಾಡ್ಕೊಳ್ರಿ. ಅವನು ಸದಾಕಾಲ ತನ್ನನ್ನೇ ತಾನು ಕೊಡುತ್ತಾನೆ, ಹಾಗೆ ಮಾಡುವುದು ಅವನ ಸಹಜ ಸ್ವಭಾವ. ಅದೇ ವೇಳೆ ಆತನ ಆಶೀರ್ವಾದಗಳು, ಆತನ ಪ್ರಾಣಾಹುತಿ, ಆತನ ಕೃಪೆ ಸದಾಕಾಲ ಲಭ್ಯವಿರುವುದನ್ನು ನಾವು ಗಮನಿಸಿದರು. ಸಣ್ಣ ಹನಿಯ ಮಳೆಗೆ ಮತ್ತು ಧಾರಾಕಾರವಾಗಿ ರಭಸದಿಂದ ಸುರಿಯುವ ಮಳೆಗೆ ವ್ಯತ್ಯಾಸವಿದೆ. ಹಾಗಾದರೆ ಅವನು ನಮಗೆ ಹನಿ ಹನಿಯಾಗಿ ಆಶೀರ್ವಾದವನ್ನು ಮಾಡುವ ಬದಲಾಗಿ ತನ್ನನ್ನೇ ನಮ್ಮ ಮೇಲೆ ಪ್ರವಹಿಸಲು ಯಾವುದು ಅನುವು ಮಾಡಿಕೊಡುತ್ತದೆ ನಾನು ಕೇಳಿದೆ. ಬಾಬೂಜಿಯವರ ಒಂದು ಕವಿತೆಯನ್ನು ಉಲ್ಲೇಖಿಸಿದ್ದಾರೆ. ದಾಜಿ ಹೇಳಿದರು, ಓ ದಿವ್ಯ ಸುಧೆಗಾಗಿ ಬಾಯಾರಿದವನೇ, ಅದಕ್ಕಾಗಿ ಹೃದಯವನ್ನು ಬರಿದಾಗಿಸು. ಮಧುಪಾತ್ರೆಯ ಶಿರವು ಬರಿದಾದ ಬಟ್ಲಿನ ಮೇಲೆ ಮಾತ್ರ ಬಾಗುವುದು. ಹಾಗಾದರೆ ನಮ್ಮನ್ನು ತುಂಬಿಸಬೇಕಾದರೆ ನಾವು ಮೊದಲು ಖಾಲಿಯಾಗಬೇಕು ನಾನು ಹೇಳಿದೆ. ಹೌದು ಎಂದರು ದಾಜಿ. ನಮ್ಮ ಹೃದಯಗಳು ಆಗಲೇ ತುಂಬಿದ್ದರೆ ಬೇರೆ ಯಾವುದಕ್ಕಾದರೂ ಸ್ಥಳವೆಲ್ಲಿದೆ? ಬದಲಾಗಿ ನಾವು ನಮ್ಮ ಹೃದಯದಲ್ಲಿ ನಿರ್ವಾತವನ್ನು ಸೃಷ್ಟಿಸಬೇಕು. ನಿರ್ವಾತವು ಆಕರ್ಷಿಸುತ್ತದೆ. ಮಳೆ ಹೇಗೆ ಉಂಟಾಗುವುದು ಎಂದು ನಿಮಗೆ ತಿಳಿದಿದೆಯಲ್ಲವೇ? ಹೌದು ಎಂದರು ದಾಜಿ. ಅದು ನಿರ್ವಾತವನ್ನು ಉಂಟು ಮಾಡುತ್ತದೆ. ನಿರ್ವಾತವಿದ್ದಾಗ ಸುತ್ತಲಿನ ವಾಯು ಒಳಗೆ ಸೆಳೆಯಲ್ಪಡುತ್ತದೆ, ಅದು ಮೇಲೇಳುತ್ತದೆ, ಅದು ಘನೀಕರಣ ಉಂಟಾಗಿ ಮಳೆಯಾಗುತ್ತದೆ. ಹಾಗಾಗಿ ನೀವು ದಿವ್ಯ ಕೃಪೆಯ ವರ್ಷವಾಗಲಿ ಎಂದು ಬಯಸಿದರೆ ನಿಮ್ಮ ಹೃದಯದಲ್ಲಿ ಕಡಿಮೆ ಒತ್ತಡದ ವ್ಯವಸ್ಥೆಯನ್ನು ಉಂಟು ಮಾಡಬೇಕು. ಅಂದರೆ ನಿಮ್ಮ ಹೃದಯ ಖಾಲಿಯಾಗಿರಬೇಕು. ಯಾವುದೇ ಉಡುಗೊರೆಗಾಗಲಿ, ಕೃಪೆಗಾಗಲಿ ಅಥವಾ ಲಕ್ಷಣಗಳಿಗಾಗಿ ಬಯಕೆ ಇರಬಾರದು. ಆಗ ಅಂತರಂಗದಲ್ಲಿ ನಿರ್ವಾತ ಏರ್ಪಡುತ್ತದೆ. ಇದು ಅಪ್ರಯತ್ನವಾಗಿ ನೀವು ಹಂಬಲಿಸುವ ದೈವಿ ಕೃಪೆಯನ್ನು ನಿಮ್ಮೆಡೆಗೆ ಆಕರ್ಷಿಸುತ್ತದೆ. ಸೊ ಭಗವಂತನ ಕೃಪೆ ನಮ್ಮೆಡೆಗೆ ಬರ್ಬೇಕಂತಂದ್ರೆ ನಮ್ಮ ಹೃದಯ ಖಾಲಿ ಇರಬೇಕು, ನಿರ್ವಾತವಾಗಿರಬೇಕು. ನಿಮ್ಮ ಹೃದಯದೊಳಗಿನ ನಿರ್ವಾತ ಸಂಪೂರ್ಣವಾಗಿದ್ದಲ್ಲಿ ಪರಮಾತ್ಮನು ಅಲ್ಲಿ ವಾಸಿಸುತ್ತಾನೆ. ಅವನು ಅದನ್ನು ತಪ್ಪಿಸಿಕೊಳ್ಳಲಾರನು. ಈಗ ಪರಮಾತ್ಮನೇ ಬಂದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ, ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವನ ಸ್ವಭಾವನೆ ಉಪಯೋಗಿಸ್ಕೊಂಡು ಅವನ್ನ ಬಂದಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಹೃದಯದಲ್ಲಿ. ಅವನು ಹೋಗ್ತೀನಿ ಅಂದ್ರೆ ಹೋಗಕ್ಕೆ ನೀವು ಬಿಡಲ್ಲ. ಆಯ್ತಾ? ಯಾಕೆಂತಂದ್ರೆ ಎಲ್ಲಿವರೆಗೂ ನಿಮ್ಮ ಹೃದಯದಲ್ಲಿ ನಿರ್ವಾತವಿರುತ್ತೋ ಆ ಭಗವಂತನ ಕೃಪೆ ನಿಮ್ಮ ಹೃದಯದಲ್ಲಿ ಸಹಜವಾಗಿ ಹರಿತಾ ಇರುತ್ತೆ. ಹರಿಲೇಬೇಕು. ಅದೇ ಅವನು ಮಾಡಿರ್ತಕ್ಕಂಥ ನಿಯಮ.
ಸೊ ಎಲ್ಲಿವರೆಗೂ ನಾವು ಖಾಲಿ ಇಟ್ಕೊಳ್ತೀವಿ ಹೃದಯ, ಅಲ್ಲಿವರೆಗೂ ಕೂಡ ಅವನ ಕೃಪೆ ಹರಿತಾ ಇರುತ್ತೆ. ಆದರೆ ನಿರ್ವಾತವು ಒಳ್ಳೆಯ ವಿಷಯಗಳನ್ನೇ ಆಕರ್ಷಿಸಬಲ್ಲಬೇಕೆಂದಿಲ್ಲ. ನಾನು ಹೇಳಿದೆ, ದಾಜಿನಕ್ಕರು, ನಿಜ, ನಿಮ್ಮ ಹೃದಯದಲ್ಲಿ ಒಂದು ಸಣ್ಣ ಆಸೆ ಇದ್ದರೂ ನಿರ್ವಾತವು ತೊಂದರೆಯನ್ನು ಆಕರ್ಷಿಸಬಹುದು. ಹೃದಯ ಅನಂತವಾಗಿರಬಹುದು, ಆದರೆ ಒಂದು ಸಣ್ಣ ಆಸೆಯು ಇರುವಿಕೆಯ ಅದರ ಜಾಗವನ್ನು ಅನಂತವಾಗಿ ಕೊಳ್ಳಬಹುದು. ಆ ಸ್ಥಿತಿಯಲ್ಲಿ ಹೃದಯ ತನ್ನ ಪೂರೈಕೆಯನ್ನು ಲೌಕಿಕದಲ್ಲಿ ಕಾಣುತ್ತದೆ. ಕೂಡಲೇ ಪ್ರಪಂಚ ಅದರೆಡೆಗೆ ಧಾವಿಸುತ್ತದೆ ಮತ್ತು ನಿರ್ವಾತ ಹಾಳಾಗುತ್ತದೆ. ಸ್ವಲ್ಪ ಅಜಾಗರೂಕರಾಗಿ ಬೆಲೆಯನ್ನು ತೆರೆಯಬೇಕಾಗುತ್ತದೆ. ಹೃದಯ ಉನ್ನತವಾದುದರ ಕಡೆಗೆ ಅಭಿಮುಖವಾದಾಗ ಮಾತ್ರ ಅದರಲ್ಲಿ ನಿರ್ವಾತವಿರುವುದು ಒಳ್ಳೆಯದು. ಅಂಡರ್ಲೈನ್ ಮಾಡ್ಕೊಳ್ರಿ. ಹೃದಯ ಒಳ್ಳೆಯ ಉನ್ನತವಾದುದರ ಕಡೆಗೆ ಅಭಿಮುಖವಾದಾಗ ಮಾತ್ರ ಅದರಲ್ಲಿ ನಿರ್ವಾತವಾಗುವುದು ಒಳ್ಳೆಯದು. ಹಾಗಾದರೆ ನೀವು ಅಂತರಂಗದ ನಿರ್ವಾತ ಎಂದು ಹೇಳಿದಾಗ ಅದರ ಅರ್ಥ ಬಯಕೆಗಳಿಲ್ಲದ ಸ್ಥಿತಿಯೇ ಎಂದು ನಾನು ಕೇಳಿದೆ. ಅದಕ್ಕಿಂತಲೂ ಹೆಚ್ಚಿನದು ಎಂದರು ದಾಜಿ. ಅದು ನೀವು ಅಲ್ಲಿ ಇಲ್ಲದಿರುವ ಸ್ಥಿತಿ, ಅಂದ್ರೆ ನೀವು ಅಲ್ಲಿ ಇಲ್ಲದಿರುವ ಸ್ಥಿತಿ. ಅಂಡರ್ಲೈನ್ ಮಾಡ್ಕೊಳ್ರಿ. ನಾವಿಲ್ಲ ಅಲ್ಲಿ. ನಿರ್ವಾತ ಅಂತಂದ್ರೆ ಕೇವಲ ಯೋಚನೆಗಳು, ಭಾವನೆಗಳು ಅದನ್ನು ಕರ್ಕೊಳ್ಳೋದಲ್ಲ, ನಾವೇ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕು. ಪ್ಲೇಟೋ ಹೇಳಿದ, ನಿಮ್ಮನ್ನು ಅರಿಯಿರಿ. ಆದರೆ ಬಾಬೂಜಿಯವರು ಭಿನ್ನವಾದ ಕಲ್ಪನೆ ಇತ್ತು. ಅವರು ಹೇಳಿದರು, ನಿಮ್ಮನ್ನು ಮರೆಯಿರಿ. ಕಟ್ಟ ಕಡೆಗೆ ಪ್ರಭು ಯೇಸು ಕ್ರಿಸ್ತನು ಸರಳ ಮತ್ತು ಸೌಮ್ಯ ಸ್ವಭಾವದವರು ಮಾತ್ರ ಸ್ವರ್ಗವನ್ನು ತಲುಪುವರು ಎಂದು ಹೇಳಿದ್ದಾನೆ. ಸಾಧಾರಣವಾಗಿ ನಾವು ಇದನ್ನು ಅವರು ಮರಣದ ನಂತರ ಸ್ವರ್ಗವನ್ನು ತಲುಪುವರು ಎಂದು ತಿಳಿಯುತ್ತೇವೆ. ಆದರೆ ವಾಸ್ತವಾಂಶವೆಂದರೆ ಸರಳ, ಮುಗ್ಧ ಹಾಗೂ ನಿರಹಂಕಾರಿಯಾದ ಹೃದಯದೊಳಗೆ ಸ್ವರ್ಗ ತಾನೇ ತಾನಾಗಿ ಇಳಿಯುವುದು. ಆ ರೀತಿಯ ವ್ಯಕ್ತಿಗಳು ಹೋದೆಡೆಯೆಲ್ಲ ತಮ್ಮ ಸುತ್ತ ದಿವ್ಯ ಪ್ರದೇಶವನ್ನು ಸೃಷ್ಟಿಸುತ್ತಾರೆ. ಅನ್ಲೈನ್ ಮಾಡ್ಕೊಳ್ರಿ. ಸರಳ, ಮುಗ್ಧ ಹಾಗೂ ನಿರಹಂಕಾರಿಯಾದಂಥ ಹೃದಯದೊಳಗೆ ಸ್ವರ್ಗ ತಾನೇ ತಾನಾಗಿ ಇಳಿಯುವುದು. ಈ ರೀತಿಯ ವ್ಯಕ್ತಿಗಳು ಹೋದೆಡೆಯೆಲ್ಲ ತಮ್ಮ ಸುತ್ತ ದಿವ್ಯ ಪ್ರದೇಶವನ್ನು ಸೃಷ್ಟಿಸುತ್ತಾರೆ. ಸ್ವರ್ಗ ಅಂತಂದ್ರೆ ಮೇಲ್ಗಡೆ ಹೋದಾಗ ಸ್ವರ್ಗ ಅಂತಲ್ಲ. ಇಲ್ಲಿ ಬದುಕಿರ್ಬೇಕಾದ್ರೆ ನಾವು ಸರಳ ಮತ್ತು ಮುಗ್ಧ ಮತ್ತು ಸೌಮ್ಯ ಸ್ವಭಾವದವರಾಯ್ತು ಅಂತಂದ್ರೆ ಸ್ವರ್ಗ ತನಗ್ ತಾನಾಗಿ ಇಲ್ಲಿ ಇಳಿಯುತ್ತೆ. ಆದರೆ ಹೃದಯವು ಹೀಗಾಗಲೇ ಪೂರ್ಣ ತೃಪ್ತಿಯಿಂದ ಇರುವುದಾದಲ್ಲಿ ಸ್ವರ್ಗವೂ ಇನ್ನಾವ ತೃಪ್ತಿಯನ್ನು ತಂದೀತು? ಆಲ್ರೆಡಿ ಹೃದಯ ತೃಪ್ತಿಯಲ್ಲಿದೆ, ಭಗವಂತನೇ ಇದನ್ನಪ್ಪ ಅದರಲ್ಲಿ ಸ್ವರ್ಗ ಇಳಿದ್ರೂ ಕೂಡ ಇನ್ಯಾವ ಎಕ್ಸ್ಟ್ರಾ ತೃಪ್ತಿ ಕೊಡುತ್ತೆ ನಿಮಗೆ? ಯೋಗಿಕ ಪರಿಭಾಷೆಯಲ್ಲಿ ಹೇಳುವುದಾದರೆ ಸಂಪೂರ್ಣ ತೃಪ್ತಿಯ ಈ ಸ್ಥಿತಿಯನ್ನು ಉಪರತಿ ಎಂದು ಕರೆಯುತ್ತಾರೆ. ಆನ್ಲೈನ್ ಮಾಡ್ಕೊಳ್ರಿ. ಉಪರತಿ ಅಂತಂದ್ರೆ ಸಂಪೂರ್ಣ ತೃಪ್ತಿಯ ಸ್ಥಿತಿ, ಪರ್ಫೆಕ್ಟ್ ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಪರ್ಫೆಕ್ಟ್ ಕಂಟೆಂಟ್ಮೆಂಟ್, ಸಂಪೂರ್ಣ ತೃಪ್ತಿಯ ಸ್ಥಿತಿ ಉಪರತಿ. ಈಗ ಭಗವಂತನೇ ನಮ್ಮ ಹೃದಯದಲ್ಲಿದ್ದಾಗ, ನಾವು ಸಂಪೂರ್ಣ ತೃಪ್ತರಾಗಿದ್ದಾಗ ಸ್ವರ್ಗ ನಮ್ಮ ಹೃದಯಕ್ಕೆ ಇಳಿದ್ರೂ ಕೂಡ ಅದಿನ್ ಯಾವ ತೃಪ್ತಿಯನ್ನು ಕೊಡುತ್ತೆ ಎಕ್ಸ್ಟ್ರಾ? ಅದಿನ್ನೇನು ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಲ್ಲ, ಸರಿನಾ? ಆಗ ನಮಗೆ ಸ್ವರ್ಗದ ಆಸೆ ಕೂಡ ಇರಲ್ಲ. ಉಪರತಿಯಲ್ಲಿ ನಾವು ಈ ಪ್ರಪಂಚದ ಮತ್ತು ಮುಂದಿನ ಲೋಕದ ಯಾವ ವಸ್ತುವನ್ನು ಬಯಸುವುದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ರಿ. ಉಪರತಿಯಲ್ಲಿ ನಾವು ಈ ಲೋಕದ ವಸ್ತು ಆಗಲಿ ಅಥವಾ ಪರಲೋಕದ ವಸ್ತು ಆಗಲಿ ಯಾವುದನ್ನೂ ಬಯಸುವುದಿಲ್ಲ. ಯಾಕೆಂದ್ರೆ ನಾವು ಅಷ್ಟು ಉತ್ಕೃಷ್ಟವಾದಂಥ ಸಂತೃಪ್ತಿಯಲ್ಲಿ ನೆಲೆಗೊಂಡಿರ್ತೇವೆ. ನೋಡಿ, ನಾವು ಒಂದು ಆಸೆಯ ಪೂರೈಕೆಯನ್ನು ತೃಪ್ತಿ ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಉದಾಹರಣೆಗೆ, ನೀವು ಭಕ್ಷ್ಯ ಭೋಜ್ಯಗಳ ಭೂರಿ ಭೋಜನವನ್ನು ಮಾಡುವಿರಿ. ನಿಮಗೆ ಇನ್ನೇನಾದರೂ ಬೇಕಿದೆಯೇ? ನಿಮ್ಮ ಹೊಟ್ಟೆ ತುಂಬಿದೆ. ಆದರೆ ಅದು ಉಪರತಿಯಲ್ಲ, ಏಕೆಂದರೆ ನಾಳೆ ನಿಮಗೆ ಮತ್ತೆ ಹಸಿವಾಗುತ್ತದೆ. ಬದಲಾಗಿ ನಿಜವಾದ ತೃಪ್ತಿ ಅಂದರೆ ಪೂರೈಕೆಯಾಗಬೇಕಾದ ಆಸೆಗಳೇ ಇಲ್ಲದಿರುವುದು. ಅಂಡರ್ಲೈನ್ ಮಾಡ್ಕೊಳ್ರಿ. ನಿಜವಾದ ತೃಪ್ತಿ ಅಂದರೆ ಏನು ಅಂತ ಕೇಳ್ತಾರೆ. ಪೂರೈಕೆಯಾಗಬೇಕಾದ ಆಸೆಗಳೇ ಇಲ್ಲದಿರುವಂತ ಸ್ಥಿತಿ ನಿಜವಾದಂತ ತೃಪ್ತಿ. ಇದು ಕೇಳಿದ್ರೆ ನಿಜವಾದಂತ ಕೃತಜ್ಞತೆ ಅಂತ ನಾವು ಕೇಳಿದ್ವಿ, ಜ್ಞಾಪಕ ಇದೆ ಮೊನ್ನೆ ಬಂದಾಗ ಕೃಷ್ಣಲ್ಲಿ. ಅದೇ ರೀತಿ ನಿಜವಾದಂತ ತೃಪ್ತಿ ಅಂದ್ರೆ ಏನು ಅಂತ ಕೇಳ್ತಾರೆ ಪ್ರಶ್ನೆ. ನಿಜವಾದಂತ ತೃಪ್ತಿ ಅಂತಂದ್ರೆ ಪೂರೈಕೆಯಾಗಬೇಕಾದ ಆಸೆಗಳೇ ಇಲ್ಲದಿರುವುದು. ನೀವು ಅವುಗಳಿಂದ ಮುಕ್ತರಾಗಿರುವಿರಿ. ಹಿಂದೆ ನೀವು ಅವುಗಳ ಗುಲಾಮರಾಗಿದ್ದೀರಿ. ಅವುಗಳ ಪೂರೈಕೆಗೆ ನೀವು ನಿರಂತರವಾಗಿ ಶ್ರಮ ವಹಿಸಿದಿರಿ. ಈಗ ನೀವು ಮುಕ್ತರಾಗಿರುವಿರಿ. ಇದು ತೃಪ್ತಿಗೆ ವಿರುದ್ಧವಾದುದನ್ನು ಕೂಡ ಸೂಚಿಸುತ್ತದೆ. ಹೌದು, ನಾನು ಹೇಳಿದೆ, ಆಸೆಗಳಿಂದ ಹಿಂಸೆಗೊಳಗಾಗುವುದು. ಸರಿ, ಅಲ್ಲಿಗೆ ನಿಲ್ಲಿಸೋಣ. 145 ನಿಲ್ಲಿಸೋಣ. ನಾಳೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಸರಿನಾ?
ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಸೊ ನಿಜವಾದ ತೃಪ್ತಿ ಅಥವಾ ಉಪರತಿ ಅಂದ್ರೆ ಏನು, ಇದು ಪ್ರಶ್ನೆ ಬರುತ್ತೆ ನಿಮಗೆ. ಭಗವಂತನಲ್ಲಿ ನಾವು ಏನು ಬೇಡ್ಲಿಕ್ಕಾಗಲ್ಲ, ಭಗವಂತನನ್ನೇ ಬೇಡಬೇಕು. ಆಧ್ಯಾತ್ಮಿಕ ಸ್ಥಿತಿಗತಿಗಳಿಗೂ ಕೂಡ ನಾವು ಬೇಡ್ಲಿಕ್ಕಾಗಲ್ಲ. ನಾವು ಮಾಡ್ಬೇಕಾಗಿರೋದು ಒಂದೇ ಪ್ರಾರ್ಥನೆಯಲ್ಲಿ, ಭಗವಂತನ ಕೃಪೆ ನಮ್ಗೆ ಹರಿಬೇಕಂತಂದ್ರೆ ಹೃದಯದಲ್ಲಿ ಖಾಲಿ ಜಾಗ ಮಾಡ್ಕೋಬೇಕು, ನಿರ್ವಾತವನ್ನು ಸೃಷ್ಟಿ ಮಾಡ್ಕೋಬೇಕು. ಅಷ್ಟನ್ನು ಮಾಡ್ಕೊಳ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ಭಗವಂತನ ಕೃಪೆ ನಮ್ಮ ಹೃದಯಕ್ಕೆ ತಾನೇ ತಾನಾಗಿ ಹರಿದು ಬರುತ್ತೆ. ಯಾಕೆ ತಾನೇ ತಾನಾಗಿ ಹರಿದು ಬರುತ್ತೆ ಅಂತ ನೀವು ಅಷ್ಟು ಕರಾರವಾಗಿ ಹೇಗೆ ಹೇಳ್ತೀರಂತಂದ್ರೆ ಅದೇ ಭಗವಂತನ ಸ್ವಭಾವ. ಭಕ್ತ ಭಕ್ತನಿಂದ ಭಗವಂತ ಬಚ್ಚಿಟ್ಕೊಳಕ್ ಆಗಲ್ಲ, ಜ್ಞಾಪಕ ಇಟ್ಕೊಳ್ರಿ. ಭಕ್ತ ನಿಜವಾಗಿ ಭಕ್ತಿಯನ್ನು ತೋರಿಸಿದಾಗ ಭಗವಂತ ಎಲ್ಲವನ್ನು ಬಿಚ್ಚಿಡ್ಬೇಕಾಗತ್ತೆ, ಬಚ್ಚಿಟ್ಕೊಳ್ಳಿಕ್ ಆಗಲ್ಲ. ಅರ್ಥ ಆಯ್ತಾ? ಸೊ ನಮಗೆ ಆ ರೀತಿಯಾದಂಥ ನಿರ್ವಾತವನ್ನ ಅಥವಾ ಖಾಲಿ ಜಾಗವನ್ನು ನಮ್ಮ ಹೃದಯದಲ್ಲಿ ನಾವು ಸೃಷ್ಟಿ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಎಲ್ಲವೂ ತಾನೇ ತಾನಾಗಿ ಹರಿದು ಬರುತ್ತೆ. ಪ್ರಾರ್ಥನೆ ನಮಗೆ ಆ ಭಗವಂತನ ಜೊತೆ ಸಂಬಂಧ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕೊಂಡಿ, ಎಲ್ಲ ಸಂಪ್ರದಾಯಗಳಲ್ಲೂ ಎಲ್ಲ ಮತಗಳಲ್ಲೂ ಇರತಕ್ಕಂಥ ಒಂದು ಕೊಂಡಿ. ಪ್ರಾರ್ಥನೆಯ ಮುಖ್ಯ ಉದ್ದೇಶ ಆ ಕೊಂಡಿ ಹೇಗೆ ಭಗವಂತನ ಜೊತೆ ನಮ್ಮ ಸಂಬಂಧನ ಏರ್ಪಾಡು ಮಾಡುತ್ತೆ ಅಂತಂದ್ರೆ ಪ್ರಾರ್ಥನೆ ಮಾಡಿಕೊಂಡಾಗ ಸರಿಯಾದಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇ ಆದರೆ ಸರಿಯಾದ ಕಾರಣಕ್ಕೆ ಪ್ರಾರ್ಥನೆ ಮಾಡಿದ್ದೇ ಆದರೆ ಅದು ನಮ್ಮ ಹೃದಯದಲ್ಲಿ ಒಂದು ನಿರ್ವಾತವನ್ನು ಸೃಷ್ಟಿ ಮಾಡುತ್ತೆ. ಆ ಹೃದಯದಲ್ಲಿ ನಿರ್ವಾತ ಸೃಷ್ಟಿ ಆಗ್ತಿದ್ದಂಗೆನೆ ಭಗವಂತ ತನ್ನನ್ನು ತಾನು ಇಟ್ಕೊಳ್ಳಲಾರ ಅವನ ಸ್ವಭಾವನೆ ಎಲ್ಲಿ ನಿರ್ವಾತ ಇರುತ್ತೋ ಅಲ್ಲಿ ತನ್ನನ್ನು ತಾನು ತುಂಬಿಸಿಕೊಳ್ಳೋದು. ಆ ರೀತಿಯಾಗಿ ನಾವು ಹೃದಯ ಖಾಲಿ ಮಾಡ್ಕೊಂಡಿದ ತಕ್ಷಣನೇ ಭಗವಂತ ಅಲ್ಲಿ ಬಂದು ನೆಲೆ ನಿಲ್ಲಕ್ಕೆ ಸಾಧ್ಯವಾಗುತ್ತೆ. ಇದನ್ನ ನಾವು ಅಭ್ಯಾಸ ಮಾಡಬೇಕಾಗಿರೋದು. ಇನ್ನು ಮುಂದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ಪ್ರಾರ್ಥನೆನ ಆ ರೀತಿ ನಿರ್ವಾತ ಮಾಡ್ಕೊಳ್ತಕ್ಕಂಥ ರೀತಿನಲ್ಲಿ ಹ್ಯಾಕ್ ಪ್ರಾರ್ಥನೆ ಮಾಡೋದು ಅದನ್ನ ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ನೋಡ್ರಿ, ಒಂದೇ ಒಂದು ಆಸೆ ಇದ್ರೂ ಕೂಡ ಪೂರ್ತಿ ಹೃದಯ ಬರಿದಾಗಿದ್ರೆ ಖಾಲಿಯಾಗಿದ್ರೆ ಆ ಇಡೀ ಒಂದೇ ಒಂದು ಆಸೆ ಇಡೀ ಹೃದಯ ಪೂರ್ತಿ ತುಂಬಿಕೊಳ್ಳುತ್ತೆ. ಸೊ ನಾವು ನಿರ್ವಾತ ಅಂತ ಹೇಳಿದಾಗ ಒಂದು ಆಸೆ ಕೂಡ ಇಟ್ಕೊಳ್ಲಿಕ್ಕೆ ಆಗಲ್ಲ. ಆಯ್ತಾ? ಕಾಲಕ್ರಮೇಣದಲ್ಲಿ ಅದು ನಮಗೆ ಗೊತ್ತಾಗತ್ತೆ. ನಾವು ಮುಕ್ತಿಯ ಆಸೆ ಕೂಡ ಇಟ್ಕೊಳ್ಲಿಕ್ಕೆ ಆಗಲ್ಲ, ನಮ್ಗೆ ಭಗವಂತ ಬೇಕು ಅನ್ನೋ ಆಸೆ ಕೂಡ ಇಟ್ಕೊಳ್ಲಿಕ್ಕೆ ಆಗಲ್ಲ, ಅದು ಹೋಗ್ಬಿಡ್ಬೇಕು. ಭಗವಂತ ಬೇಕು ಅನ್ನೋ ಆಸೆನೂ ಹೋದ ಮೇಲೆ ಭಗವಂತ ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನೆಲೆ ನಿಲ್ತಾನೆ. ಎಲ್ಲಿವರೆಗೂ ನಮಗೆ ಭಗವಂತ ಬೇಕು ಅನ್ನೋ ಆಸೆ ಇರುತ್ತಲ್ವ ಅಲ್ಲಿವರೆಗೂ ಅವನು ಶಾಶ್ವತವಾಗಿ ನಮ್ಮ ಹೃದಯದಲ್ಲಿ ನೆಲೆ ನಿಲ್ಲಲ್ಲ. ಸರಿ, ಮೊನ್ನೆ ಯಾರು ಇದು ಕೇಳ್ತಾ ಇದ್ರು ಇಂಗ್ಲಿಷ್ ಗ್ರೂಪ್ನಲ್ಲಿ, ನಾವು ಎಷ್ಟೇ ಉನ್ನತವಾದಂಥ ಆಧ್ಯಾತ್ಮಿಕ ಸ್ಥಿತಿಗಳಿಗೆ ಹೋದ್ರೂ ಕೂಡ ಕೆಳಗಡೆ ಬೀಳ್ಲಿಕ್ಕೆ ಸಾಧ್ಯ ಇದ್ದೀವಲ್ಲ ಅಂತ. ಇವತ್ತು ಓದ್ತಾ ಇದ್ವಿ, ಬೇರೆ ಇದರಲ್ಲಿ ಮ್ಯಾಕ್ಸಿಮಮ್ 1 ಕೊಟ್ಟಿದ್ದಾರೆ. ನಾವು ಕೇಂದ್ರದ ಹತ್ರ ಹೋಗಿ ಕೇಂದ್ರದ ಜೊತೆಗೆ ನಮ್ಮ ಅವಿನಾಭಾವ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಡ್ತು ಅಂತಂದ್ರೆ ಮತ್ತೆ ಕೆಳಗಡೆ ಜಾರುವಂತ ಅವಕಾಶವೇ ಇಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಯಾವಾಗ ನಾವು ಮೇಲಿಂದ ಕೆಳಗಡೆಗೆ ಬೀಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಕೇಂದ್ರಕ್ಕೆ ಹೋಗಿ ಕೇಂದ್ರದಲ್ಲಿ ನಮ್ಮ ಸಂಬಂಧನ ಮರುಸ್ಥಾಪನೆ ಮಾಡಿಕೊಂಡಾಗ ನಾವು ಮತ್ತೆ ಇಳಿಜಾರಿನಲ್ಲಿ ಬೀಳಲ್ಲ, ಶಾಶ್ವತವಾಗಿ ಅಲ್ಲೇ ಇರ್ತೀವಿ. ಅಲ್ಲಿ ಹೋಗುವವರೆಗೂ ಕೂಡ ಕೇಂದ್ರ ಮಂಡಲದಲ್ಲಿ ಇದ್ರೂ ಕೂಡ ಜಾರ್ಲಿಕ್ಕೆ ಸಾಧ್ಯ ಉಂಟು ಕೆಳಗಡೆ. ಕೇಂದ್ರದ ಜೊತೆ ಅವಿನಾಭಾವ ಸಂಬಂಧ ಮರುಸ್ಥಾಪನೆ ಆದಾಗ ಮಾತ್ರ ನೀವು ಕೆಳಗಡೆ ಬೀಳ್ಲಿಕ್ಕೆ ಆಗಲ್ಲ. ಕೇಂದ್ರದವರೆಗೂ ನೀವು ಕೇಂದ್ರ ಮಂಡಲದಲ್ಲಿ ಇದ್ರೂ ಕೂಡ ನೀವು ಈ ಅವಿನಾಭಾವ ಸಂಬಂಧ ಏರ್ಪಾಡಾಗೋವರೆಗೂ ಕೂಡ ಕೆಳಗಡೆ ಬೀಳ್ಲಿಕ್ಕೆ ಸಾಧ್ಯ ಉಂಟು. ನಾವು ಕೇಳ್ಕೊಳ್ರಿ. ಸರಿನಾ? ಸರಿ, ಯಾರು ಏನು ಎಲ್ಲ ಸೈಲೆಂಟ್ ಆಗ್ಬಿಟ್ಟಿದ್ದೀರಿ? ಎಲ್ಲ ಪ್ರಾರ್ಥನೆ ಮಾಡ್ತಾ ಕೂತ್ಬಿಟ್ಟಿದ್ದೀರಾ? ಇಲ್ಲ ಬ್ರದರ್, ಬರ್ಕೊಳ್ತಾ ಇದ್ದೀವಿ. ಬರ್ಕೊಳ್ತಾ ಇದ್ದೀರಾ? ಓ ಪರವಾಗಿಲ್ಲ, ಎಲ್ಲ ಬಿಸಿ ಇರ್ತೀರಾ ಬರ್ಕೊಂಡು. ಹೌದೌದು. ಗುಡ್. ಸೊ ರೆಕಾರ್ಡಿಂಗ್ ಎಲ್ಲ ಕೇಳಿಸ್ಕೊಂಡು ತಯಾರಾಗ್ತಾ ಇದ್ದೀರಾ ಎಲ್ರು ಚೆನ್ನಾಗಿ? ಕೇಳಿಸ್ಕೊಂತಾ ಇದೀವಿ ಬ್ರದರ್. ಸೊ ಒಂದು ರಿವಿಷನ್ ಮಾಡ್ಬಿಟ್ರೆ ಅವತ್ತೇನೆ ಮುಗ್ದೇ ಹೋಗುತ್ತೆ ಕೆಲಸ. ಸೊ ನಿಮ್ಗೆ ಎಲ್ಲಿ ಏನಿರುತ್ತೆ ಅಂತ ಸ್ಪಷ್ಟವಾಗಿ ಕೂತ್ಕೊಂಡ್ಬಿಡುತ್ತೆ. ಸೊ ನಿಮ್ಗೆ ತೆರೆದ ಪುಸ್ತಕದ ಭಾಗದಲ್ಲಿ ನಿಮ್ಗೆ ಯಾವ ತೊಡಕು ಆಗಲ್ಲ, ನೇರವಾಗಿ ಗೊತ್ತಾಗುತ್ತೆ ಓ ಇಲ್ಲಿದೆ ಅಂತ. ಸರಿನಾ? ಪರೀಕ್ಷೆ ಮಾಡಿದ್ರೆ ಎಲ್ರು ಪರೀಕ್ಷೆ ಪೇಪರ್ ಕೊಟ್ಟಿದ್ವಲ್ಲ, ಮಾಡಿದ್ರಾ? ಮಾಡಿದ್ವಿ ಬ್ರದರ್.